ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 14ನೇ ವಚನವನ್ನು ಓದಿರಿ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವ ಈರೆ ಎಂದು ಹೆಸರಿಟ್ಟನು. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಸ್ಥಳಕ್ಕೆ ಯಾವ ಸ್ಥಳಕ್ಕೆ? ಆ ಸ್ಥಳ ಯಾವ್ದಂತ ಹೇಳ್ತೀನಿ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ವಿಷಯ ಆ ವಚನದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಒದಗಿಸ್ತಾನೆ ಅನ್ನೋದಕ್ಕೆ ಯೆಹೋವ ಈರೆ ಅಂತ ಕರೀತಾರೆ. ಎಲ್ರು ಸರಿ ಹೇಳ್ರಿ. ದೇವರು ಕೊಡ್ತಾನೆ ಅನ್ನೋದಕ್ಕೆ ಯೆಹೋವ ಈರೆ ಅಂತ ಕರೀತಾರೆ. ನೀವು ಯೇಸು ಕ್ರಿಸ್ತನನ್ನ ಯಾವತ್ತಾದ್ರೂ ನನಗ್ ಕೊಡ್ತಕ್ಕಂತ ದೇವ್ರು ಅಂತ ನಂಬಿದ್ದೀರಾ? ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ. ಯೆಹೋವ ದೇವ್ರು ಕೂಡ ಕೇಳುವಂತ ದೇವ್ರು ಕೂಡ ಆಗಿದ್ದಾನೆ. ಬರೀ ಕೊಡೋದಷ್ಟೇ ಅಲ್ಲ, ಕೇಳ್ತಾನೆ. ಸೊ ಜೀವನೇ ಪ್ರಾಣನೇ ಕೊಟ್ಟಿದ್ದಾನೆ. ಅರ್ಥ ಆಯ್ತು ಹೇಳ್ತಿರೋದು? ತನ್ನ ಪ್ರಾಣನೇ ನಮಗೋಸ್ಕರ ಕೊಟ್ಟಿದ್ದಾನೆ. ಏನೂ ಇಲ್ಲ, ಎಲ್ಲ ಅಂದ್ರೆ ಎಲ್ಲ ಕೊಟ್ಬಿಟ್ರು ಅವರು. ತನಗೆ ಅಂತೇಳಿ ಏನನ್ನ ಕೂಡ ಇಟ್ಕೊಳ್ಳಿಲ್ಲ. ಭೂಲೋಕಕ್ಕೆ ಬಂದಾಗ ಒಂದ್ ಮಾತು ಹೇಳ್ತಾರೆ, ನಾನು ಹಿಂದೆ ಬರ್ತೀನಿ ಅಂತ ಯಾರೋ ಒಬ್ನು ಕೇಳಿದಾಗ ಯೇಸಪ್ಪ ಹೇಳ್ತಾರೆ, ಪಕ್ಷಿಗಳಿಗೆಲ್ಲ ಗೂಡುಗಳಿದಾವೆ ಮರದಲ್ಲಿ. ಪಕ್ಷಿಗಳು ಮರದಲ್ಲಿ ಗೂಡುಗಳನ್ನ ಕಟ್ಕೊಂಡಿದಾವೆ, ಅವುಗಳಿಗೆ ಗೂಡಿದೆ. ಮನುಷ್ಯರಿಗೆ ಮನೆಗಳಿದಾವೆ. ಅರ್ಥ ಆಗ್ತೈತೆ? ನರಿಗಳಿಗೆ ಮಣ್ಣಿನಲ್ಲಿ ಗುದ್ದುಗಳನ್ನ ಮಾಡಿದ್ರೆ ಗುಹೆಗಳನ್ನ ಮಾಡ್ಕೊಂಡು ತೋರ್ಕೊಂಡಿದ್ದಾವೆ. ಮನುಷ್ಯ ಕುಮಾರನಿಗೆ ಅಂದ್ರೆ ರಕ್ಷಕನಾದ ಯೇಸು ಪ್ರಭುಗೆ ತಲೆ ಇಡಲಿಕ್ಕೂ ಅಷ್ಟು ಸ್ಥಳ ಕೂಡ ಇರ್ಲಿಲ್ಲ ಅಂತ. ಎಲ್ಲವನ್ನು ನಮ್ಗಾಗಿ ದೇವ್ರು ಕೊಟ್ಬಿಟ್ಟು ಅದನ್ನ ತ್ಯಾಗಮಯ. ನಮ್ಮಿಂದ ದೇವ್ರು ಏನ್ ಕೇಳವಲ್ಲ ಅಂದ್ರೆ, ಸ್ವಾಮಿ ನಮ್ಮನ್ನ ದೇವ್ರು ಕೇಳ್ತದೆ. ಹೆಂಗೆ ಕೇಳ್ತಾನಂದ್ರೆ, ಆತನಿಗೋಸ್ಕರ ನಾವು ಜೀವಿಸ್ಬೇಕು, ಆತನ ಮಕ್ಕಳಾಗಿ ಜೀವಿಸ್ಬೇಕು. ಈಗಿನ ಕಾಲದ ಕಷ್ಟವನ್ನು ನೀನ್ ನೋಡಬಾರ್ದು. ಈಗಿನ ಕಾಲದ ಶೋಧನೆಗಳನ್ನು ನೀನ್ ನೋಡಬಾರ್ದು. ಕೆಲವು ಸಾರಿ ಶೋಧನೆಗಳು ನೀನ್ ಮಾಡಿದ ತಪ್ಪಿನಿಂದ ಬರ್ತದೆ. ಮನುಷ್ಯರು ಮಾಡಿದ ತಪ್ಪುಗಳಿಂದ ನಮಗೆ ಶೋಧನೆಗಳು ಬರುತ್ತೆ. ನಾವು ಮಾಡಿದ ತಪ್ಪುಗಳಿಂದ ನಮಗೆ ಶೋಧನೆಗಳು ಎದುರಾಗಬಹುದು. ಇಲ್ಲದೆ ಹೋದ್ರೆ ಸೈತಾನನು ದೇವರ ಅಪ್ಪಣೆ ಪಡ್ಕೊಂಡು ನಮ್ಮನ್ನ ಶೋಧಿಸಬಹುದು. ಇವು ನಡೀತಾ ಇರ್ತದೆ ಪ್ರತಿಯೊಬ್ಬ ವಿಶ್ವಾಸಿ ಜೀವಿತದಲ್ಲಿ, ಪ್ರತಿಯೊಬ್ಬ ಸೇವಕನ ಜೀವಿತದಲ್ಲಿ ಕೂಡ ಈ ಕಾರ್ಯಗಳು ನಡೀತಾ ಇರ್ತದೆ. ಒಂದು, ನಾವು ಮಾಡಿದ ತಪ್ಪುಗಳಿಂದ ನಾವು ಶೋಧನೆಯನ್ನು ಅನುಭವಿಸಬಹುದು. ಅರ್ಥ ಆಗ್ತೈತಲ್ಲ? ಅದಕ್ಕೆ ದೇವರು ಕಾರಣನಲ್ಲ. ಯಾಕೋಬನ ಬರೆದ ಪತ್ರಿಕೆ ಹೇಳ್ತಿದ್ದೆ, ಕೆಟ್ಟದ್ದಕ್ಕೆ ದೇವರು ಕಾರಣ. ಒಂದು ವೇಳೆ ಕೆಟ್ಟದ್ದನ್ನ ಮಾಡಿ ನಾವು ತಪ್ಪಿಗಸ್ತರಾಗಿ ದೋಷಿಗಳಾಗಿ ನಿಂತ್ಕೊಂಡಿದ್ದೀವಿ ಅಥವಾ ಶೋಧನೆ ನಮಗೆ ಎದುರಾಗಿದೆ ಅಂತ ಹೇಳಿದಾಗ ಅದಕ್ಕೆ ದೇವರು ಕಾರಣನಲ್ಲ. ಅದಕ್ಕೆ ನಮ್ಮ ತಪ್ಪು ಕಾರಣ, ನಾವು ಕಾರಣ. ಅದಕ್ಕೆ ಏನ್ ಮಾಡ್ಬೋದಂದ್ರೆ, ದೇವ್ರ ಹತ್ರ ಹೋಗಿ ಕ್ಷಮೆ ಕೇಳಿ, ಪ್ರಭಾ ನಾನು ಹಿಂಗೆ ತಪ್ಪು ಮಾಡಿದೆ, ನನಗೆ ಶೋಧನೆ ಬಂದು ತಪ್ಪಿಸು ಸ್ವಾಮಿ, ಮತ್ತೆ ಅಗೇನ್ ನಾನು ಮತ್ತೆ ಆ ತಪ್ಪನ ಮಾಡೋದು, ನಿನ್ ಮಗನಾಗಿರ್ತೀನ. ದೇವ್ರ ಹತ್ರ ಒಂದು ಒಪ್ಪಂದ ಮಾಡ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ತಾನೆ. ದಾವೀದ ಒಂದ್ಸರಿ ತಪ್ಪು ಮಾಡ್ದ, ದೇವ್ರನ್ನ ಕ್ಷಮೆ ಕೇಳ್ದ. ಮತ್ತೊಬ್ಬ ಭಕ್ತನ ಒಂದ್ಸರಿ ತಪ್ಪು ಮಾಡ್ತಾನೆ, ದೇವ್ರನ್ನ ಕ್ಷಮೆ ಕೇಳ್ತಾನೆ ಸ್ವಾಮಿ ಅಂತ ಹೇಳಿ. ನಾನು ಹೇಳಿದ ನಿಮಗೆ ಅರ್ಥ ಆಗ್ತೈತೆ ಅಂತ ಅನ್ಕೊಳ್ತೀನಿ. ಇದು ಮನುಷ್ಯನಲ್ಲಿ ತಪ್ಪು ಮಾಡಿ ದೇವ್ರನ್ನ ಕ್ಷಮೆ ಕೇಳಿದಾಗ ದೇವ್ರ ಏನ್ ಮಾಡ್ತಾನೆ, ಕನಿಕರಿಸಿ ನಮ್ಮನ್ನ ಮತ್ತೆ ತನ್ನಲ್ಲಿ ಇರಿಸಿಕೊಡ್ತಾನೆ. ಎರಡನೇ ಶೋಧನೆ ಬಿಡ ಸೈತಾನನಿಂದ ಬರ್ತದೆ. ಅರ್ಥ? ಸೈತಾನು ದೇವರ ಅಪ್ಪಣೆಯನ್ನ ಪಡ್ಕೊಂಡು ನಮ್ಮನ್ನ ಶೋಧಿಸ್ಲಿಕ್ಕೆ ಬರ್ತಾನೆ. ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ನಾವು ನೋಡಿದ್ದೇವೆ. ಯೋಬನ ಸುತ್ತಲೂ, ಮನೆಯ ಸುತ್ತಲೂ, ಅವನ ಹೊಲದ ಸುತ್ತಲೂ ದೇವರು ಬೇಲಿ ಹಾಕಿ ಕಾಪಾಡ್ತಿದ್ರ. ಏನನ್ನ ಕೂಡ ಯೋಬನನ್ನ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ಲಿ, ವಂಚಿಸ್ಲಿಕ್ಕೆ ಆಗ್ಲಿ ಸೈತನ ಕೈಲಿ ಆಗ್ಲಿಲ್ಲ. ಅನೇಕ ಸಾರಿ ಅಲ್ಲಿ ಬಂದಾಗ್ಲಿ ಅವನ ಕೈಲಿ ಆಗ್ಲಿಲ್ಲ. ದೇವರ ಮುಂದೆ, ಮನುಷ್ಯರ ಮುಂದೆ, ನಾವೆಲ್ಲರ ಮುಂದೆ ಯೋಬ ಇವತ್ತಿಗೂ ಕೂಡ ಸಾಕ್ಷಿಯಾಗಿ ಜೀವಿಸ್ತಾ ಇದ್ದಾನೆ. ಇದು ಸೈತಾನನು ದೇವರ ಅಪ್ಪಣೆ ಪಡ್ಕೊಂಡು ಆ ಶೋಧನೆಗಳನ್ನ ಒಳಗಾಗ್ಬೋದು ಕೆಲಸ.
ಮೂರನೇ ವಿಷಯ, ದೇವರೇ ಸ್ವತಃ ನಮ್ಮ ನಂಬಿಕೆಯನ್ನ ಪರೀಕ್ಷಿಸ್ಲಿಕ್ಕೋಸ್ಕರ ನಮ್ಮನ್ನ ದೇವರು ಶೋಧಿಸ್ತಾರೆ. ನಮಗೇನೋ ಒಂದು ಕೊಡ್ಲಿಕ್ಕೋಸ್ಕರ ದೇವರು ನಮ್ಮನ್ನ ಶೋಧಿಸಬಹುದು. ನಮ್ಮ ಭಕ್ತಿಯನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ದೇವರು ಪರೀಕ್ಷಿಸಬಹುದು. ಅಲ್ಲೇಲೂಯ. ನಮ್ಮ ಹೃದಯದಲ್ಲಿ ಏನಾದ್ರು ಬದಲಾವಣೆಗಳಾಗ್ತೀವ, ಒಳ್ಳೇದ ಕೆಟ್ಟದಂತ ದೇವ್ರ ಕೆಲಸ ನಮ್ಮನ್ನು ಪರೀಕ್ಷಿಸಬಹುದು. ನಾನು ಹೇಳೋದು ನಿಮಗೆ ಓಕೆ, ದೇವ್ರ ಸ್ತೋತ್ರ. ಥ್ಯಾಂಕ್ ಯು. ಯಾಕೆ ದೇವರು ಪರೀಕ್ಷಿಸ್ತಾನೆ? ಪರೀಕ್ಷೆ ಇರ್ಬೇಕು. ಅಲ್ಲೇಲೂಯ. ಆವಾಗ್ಲೇ ಶೋಧನೆ ನಮ್ಗಿರ್ಬೇಕು. ಇದ್ದಾಗ್ಲೇ ನಾವೇನು ಅಂತ ನಮಗೆ ಗೊತ್ತಾಗ್ತದೆ. ದಾವೀದು ಇಲ್ದೆ ಹೋದ್ರೆ ಗೋಲಿಯಾತ್ ಇಲ್ದೆ ಹೋದ್ರೆ ದಾವೀದು ಹೀರೋ ಆಗಲಿಕ್ಕೆ ಆಗ್ತಿರ್ಲಿಲ್ಲ. ಒಬ್ಬ ಸಾವಕನು ಹೇಳ್ತಾನೆ, ಗೋಲಿಯಾತನು ದಾವೀದನಿಗೆ ಎದುರಾಗಿ ಇದ್ದಿದ್ರಿಂದನೇ ಗೋಲಿಯಾತ್ ಆ ಸ್ಥಳದಲ್ಲಿ ಯುದ್ಧ ವೀರ ಅಂದ್ರೆ ಹೀರೋ ಆದ ಅಂತ ದೇವರು ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ನಮ್ಮನ್ನ ವಿರೋಧಿಸುವಾಗ ಅಲ್ಲಿ ನಮ್ ತಲೆ ಎತ್ತಲ್ಪಡದ ಕೆಲಸ ದೇವ್ರಿಗೆ ಸ್ತೋತ್ರ. ಅಲ್ಲಿ ನಾವೇನಂತ ನಮಗೆ ಗೊತ್ತಾಗುತ್ತೆ. ನಿನಗೊಂದ್ ವೇಳೆ ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ, ಶೋಧನೆ ಬಂದಾಗ ನಿನ್ನ ಪರ್ಸನಾಲಿಟಿ ಏನಂತ ಗೊತ್ತಾಗುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಗಳನ್ನ ಎದುರಿಸುವಾಗ ದೇವರ ಹತ್ರ ಇದ್ದಾಗ ಇಲ್ದಾಗ ಎರಡು ವ್ಯತ್ಯಾಸಗಳು ನಿನಗೆ ಗೊತ್ತಾಗುತ್ತೆ. ನಿನ್ನ ಶರೀರಕ್ಕೆ ಏನಾದ್ರೂ ಅನಾರೋಗ್ಯತೆ ಬಂದು ತಗಲ್ಕೊಂಡಾಗ, ಒಳ್ಳೆ ಆರೋಗ್ಯ ಇದ್ದಾಗ ನೀನ್ ದೇವ್ರಿಗೆ ಹೆಂಗ ನಡ್ಕೊಂಡಿ ಅನ್ನೋ ಒಂದು ಪರ್ಸನಾಲಿಟಿ ಗೊತ್ತಾಗುತ್ತಾ ಗೊತ್ತಾಗಲ್ಲ. ಒಂದ್ ವೇಳೆ ನೀನ್ ಮಾಡಿದ ತಪ್ಪಿನಿಂದ ನಿನಗೆ ಶೋಧನೆ ಬಂದಿರಬಹುದು. ಸೈತಾನನು ದೇವರ ಅಪ್ಪಣೆ ಪಡ್ಕೊಂಡು ನಿನ್ನನ್ನ ಶೋಧಿಸ್ಲಿಕ್ಕೆ ಬಂದಿರಬಹುದು. ಸ್ವತಃ ದೇವರೇ ತಾನೇ ನಿಮ್ಮನ್ನ ಏನಾದ್ರೂ ಶೋಧಿಸ್ಲಿಕ್ಕೆ ಅಥವಾ ನಿನ್ನ ಪರ್ಸನಾಲಿಟಿಯನ್ನ ತಿಳ್ಕೊಳ್ಳಿಕ್ಕೆ ದೇವರು ನಿನ್ನನ್ನ ಶೋಧಿಸಿದ್ರು ಕೂಡ ಶೋಧಿಸಿದ್ರು. ಹಲ್ಲೆಲೂಯಾ. ನೀವೆಷ್ಟು ಜನರ ಹತ್ರ ಬಂಗಾರ ಇದೆ? ಇಷ್ಟರಾಗ್ಲಿ ಇಷ್ಟ ಆಯ್ತಾ? ಯಾರ ಹತ್ರನೇ ಇಲ್ಲ, ಪಾಪ, ತೊಂದ್ರೆ ಇಲ್ಲ, ನೀವೇ ಶ್ರೀಮಂತರು. ಆಮೇನ್. ಸ್ವಲ್ಪ ಬಂಗಾರ ಆಯ್ತಾ ಕೈಯಲ್ಲಿ ಎಲ್ಲ ಹಾಕೊಂಡಿರಾ, ಕೊಟ್ಟೋಗ್ತೀರಿ. ಇವತ್ತು ಸೈತಾನ ನಮ್ಮನ್ನ ಏನ್ ಮಾಡಿದ್ರೆ, ದೇವ್ರು ನಮ್ಮನ್ನ ಶೋಧಿಸ್ತಾನೆ ಕೆಲವು ಸಾರಿ. ಯಾಕೆ ದೇವರು ಶೋಧಿಸ್ಬೇಕು ನಮ್ಮನ್ನ? ಬಂಗಾರದ ಬಗ್ಗೆ ಹೇಳ್ತೀವಲ್ಲ, ಬಂಗಾರ ಸುಮ್ನೆ ಮಣ್ಣಲ್ಲಿ, ಈಗ ಇಲ್ಲೆಲ್ಲ ಮಣ್ಣಿದೆ ಅನ್ಕೊಳ್ರಿ, ಹಂಗೆ ಬಂಗಾರ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತ ನಮ್ಗೆ. ನಗದು ತೆಗೆದು ಫ್ಯಾಕ್ಟ್ರಿಗೆ ತಗೊಂಡೋಗಿ ಅದ್ರಲ್ಲಿರೋ ಮಣ್ಣೆಲ್ಲ ವೇಸ್ಟ್ ತೆಗೆದು ಎಷ್ಟೋ ಟನ್ ಗಟ್ಲೆ ತೆಗೆದ್ರೆ ಇಷ್ಟು ಬಂಗಾರ ಸಿಗ್ಬೋದು, ಇಷ್ಟು ಸಿಗ್ಬೋದು. ಹಲ್ಲೆಲೂಯಾ. ಅದನ್ನ ಮತ್ತೆ ಸೋಚಿ ಒಂದು ಒಳ್ಳೇದೊಂದಿಷ್ಟು ಬಂಗಾರ ನಮ್ಗೆ 10 ತೊಲೆ ಸಿಗ್ತದೆ. ಈಗ ಎಷ್ಟು 60-70 ಆಯ್ತಲ್ಲ ನೋಡಿ, ಎಷ್ಟೊಂದು ರೇಟ್ ಆಗ್ಬಿಟ್ಟು. ಹಲ್ಲೆಲೂಯಾ. ಆ ಬಂಗಾರ ಅಷ್ಟು ನೀಟಾಗಿ ಅಷ್ಟು ಬೆಲೆ ಅದಕ್ಕೆ ಬರ್ಬೇಕಪ್ಪ ಅಂತ ಹೇಳಿದ್ರೆ ಅದ್ರ ಹಿಂದೆ ಅಷ್ಟು ಶ್ರಮ ಇರ್ತದೆ. ನಾನು ಹೇಳೋದನ್ನ ನಿಮ್ಗೆ ಅರ್ಥ ಮಾಡ್ಕೊಂಡ್ರಿ. ಬಂಗಾರ, 1 ತೊಲೆನ ಬಂಗಾರ ನಮಗೆ ಇವತ್ತು ದುಡ್ಡು ಕೊಟ್ಟು ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಆ ಬಂಗಾರ ಮಾತ್ರ ನಮಗೆ ಕಾಣ್ತದೆ. ಆದ್ರೆ ಅದ್ರ ಹಿಂದಿರ್ತಕ್ಕಂಥ ಶ್ರಮ ಬಹಳ ಇರ್ತದೆ. ಅದಕ್ಕೆ ಆ ಬಂಗಾರಕ್ಕೆ ಅಷ್ಟು ಬೆಲೆ. ನಾನು ಹೇಳೋದು ನಿಮ್ಗೆ ಅರ್ಥ ಆದ್ರೆ ಒಂದ್ಸರಿ ಹಲ್ಲೆಲೂಯಾ. ಬಂಗಾರಕ್ಕೆ ಯಾಕೆ ಅಷ್ಟು ಬೆಲೆ ಅಂದ್ರೆ ಅದು ಅಷ್ಟು ಕಷ್ಟದಿಂದ ತೆಗಿತಾರೆ. ಆಳಕ್ ಹೋಗಿ ಎಲ್ಲೆಲ್ಲೋ ಹೋಗಿ ಎಷ್ಟೋ ವರ್ಕರ್ಸ್ ಕೆಲಸ ಮಾಡ್ತಾರೆ, ಮಿಷಿನ್ಗಳು ಕೆಲಸ ಮಾಡ್ತಾರೆ, ಏನೆಲ್ಲ ಕೆಲಸ ಮಾಡಿ ಕೊನೆಗೆ ನಮಗೊಂದಿಷ್ಟು ಬಂಗಾರ ಸಿಗ್ತದೆ. ಆ ಬಂಗಾರ ನಾವು ತಗೊಳ್ಕೊಳಕ್ ಹೋಗ್ತೀವಿ ಅಂದ್ರೆ ಅದಕ್ಕೆ ಅಷ್ಟು ಬೆಲೆ ಇದೆ. ನೀನು ಒಬ್ಬ ಒಳ್ಳೆಯ ಗೋಲ್ಡ್ ಮನುಷ್ಯ ಆಗ್ಬೇಕಂದ್ರೆ, ಬಂಗಾರದ ವಿಶ್ವಾಸಿ ಆಗ್ಬೇಕಂದ್ರೆ, ದೇವರು ಮೆಚ್ಚುವಂತ ವಿಶ್ವಾಸಿ ಆಗ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಕೂಡ ಏನಾಗ್ಬೇಕು, ಬಹಳ ಕಷ್ಟ ಮಾಡ್ಬೇಕು. ಅದು ಈಸಿ ಅಲ್ಲ. ನಾನು ಹೇಳೋದು ಚೆನ್ನಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಅದು ಈಸಿ ಅಲ್ಲ. ವಿಶ್ವಾಸಿಗಳಾಗಿ ಎಲ್ಲರೂ ಇರಬಹುದು, ಸೇವಕರಾಗಿ ಕೂಡ ಇರಬಹುದು. ಆದ್ರೆ ಬಂಗಾರದ ದೇವ್ರು ಒಪ್ಪುವಂತ ವಿಶ್ವಾಸಿಗಳಾಗಿ ರೋಲ್ಡ್ ಗೋಲ್ಡ್ ಎಷ್ಟು ಜನಕ್ಕೆ ಗೊತ್ತು? ಎಲ್ಲರಿಗೂ ಗೊತ್ತು, ಎಲ್ಲರೂ ಯೂಸ್ ಮಾಡ್ತೀರಲ್ಲ. ಸೇಮ್ ಬಂಗಾರದಂಗೆ ಇರ್ತದ. ಆದ್ರೆ ಬಂಗಾರನ ಬಹಳ ಜನ ಬಂಗಾರದಂಗ ವಿಶ್ವಾಸಿಗಳು ಇರ್ತಾರೆ. ಆದ್ರೆ ಸೇಮ್ ಅಚ್ಚು ಹಂಗೆ ಇರ್ತದೆ, ಡೂಪ್ಲಿಕೇಟ್ ಕೂಡ. ಹೌದಪ್ಪ, ಸೇಮ್ ಆಸ್ ಇಟ್ ಈಸ್ ಹಂಗೆ ಇರ್ತದೆ. ಆದ್ರೆ ಬಂಗಾರ ಅನ್ನಕ್ಕಾಗುತ್ತ? ಹಂಗ ಅನ್ನಕ್ಕಾಗುತ್ತಾ? ಆದ್ರೆ ಬಂಗಾರನ ಬೆಂಕಿಯಲ್ಲಿ ಹಾಕಿದ್ರೆ ಏನಾಗಲ್ಲ, ಸುಡಲ್ಲ. ಅದ್ರ ಕಲರ್ ಚೇಂಜ್ ಆಗಿ ಏನಾಗಲ್ಲ, ಅದು ಬೂದಿ ಗೀದೆ ತೊಳೆದ್ಬಿಟ್ರೆ ಹಂಗೆ ಬಂಗಾರ ಆಗುತ್ತೆ.
ಆದ್ರೆ ಡೂಪ್ಲಿಕೇಟ್ ನ ಬೆಂಕಿಯಲ್ಲಿ ಹಾಕಿದ್ರೆ ಏನಾಗುತ್ತೆ? ಕಲರ್ ಹೋಗುತ್ತೆ. ಹೌದಾ ಅಲ್ವಾ? ಅದಕ್ಕೆ ಸ್ವಾಮಿ ಒಂದು ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀನು ನಿನ್ನ ಮನೆಯನ್ನ ಇಟ್ಟಿಗೆಯಿಂದ ಕಟ್ಟಿದೆಯೋ, ಬೆಳ್ಳಿಯಿಂದ ಕಟ್ಟಿದೆಯೋ, ಕಲ್ಲಿನಿಂದ ಕಟ್ಟಿದೆಯೋ, ಕೆಬ್ಬಣದಿಂದ ಕಟ್ಟಿದೆಯೋ, ಆಪಿನಿಂದ ಕಟ್ಟಿದೆಯೋ, ದೇವರ ಬೆಂಕಿ ಅದನ್ನ ಶೋಧಿಸುವಾಗ ಗೊತ್ತಾಗ್ತದೆ ಅಂತ ವಿಷಯ ದೇವರ ವಾಕ್ಯ ಹೇಳ್ತದೆ. ನೀನು ಯಾವುದರಿಂದ ನಿನ್ನನ್ನ ನೀನು ಕಟ್ಕೊಂಡಿದೀಯ ನಾನು ವಿಷಯ. ದೇವರು ಒಬ್ಬ ವ್ಯಕ್ತಿಯನ್ನ ಶೋಧಿಸ್ತಾನೆ. ಇಲ್ಲಿ ಅವನ ತಪ್ಪು ಇಲ್ಲ, ಸೈತಾನನ ಇನ್ವಾಲ್ವ್ಮೆಂಟ್ ಇಲ್ಲ. ದಯವಿಟ್ಟು ಚೆನ್ನಾಗಿ ತಿಳ್ಕೊಳ್ಬೇಕು. ದೇವರು ತನ್ನಿಚ್ಛೆಯಂತೆ ತನ್ನ ಇಷ್ಟದ ಪ್ರಕಾರ ಒಬ್ಬ ವ್ಯಕ್ತಿ ಹತ್ರ ಬರ್ತಾನೆ. ಏನಕ್ಕೆ? ಟೆಸ್ಟ್ ಮಾಡ್ಲಿಕ್ಕೆ ಅಥವಾ ಪರೀಕ್ಷೆ ಇಡ್ಲಿಕ್ಕೆ, ಶೋಧಿಸ್ಲಿಕ್ಕೆ ಬರ್ತಾನೆ. ಒಂದ್ ವೇಳೆ ಇವತ್ತು ಅಥವಾ ನಾಳೆನ ನಿನ್ನ ಹತ್ರ ಹಂಗೆ ದೇವರು ಬಂದ್ರೆ ನೀನು ಆತನನ್ನ ಸ್ವೀಕರಿಸೋದು ಈಸಿನಾ ಅಥವಾ ಕಷ್ಟನ ಅನ್ನೋದನ್ನ ಈ ವಾಕ್ಯದ ಮೇಲೆ ನಾವು ತಿಳ್ಕೊಳ್ಳೋಣ. ನಾನು ಆಗ್ಲೇ ನಿಮ್ಗೆ ಹೇಳಿದೀನಿ, ನಾವು ಮಾಡಿದ ತಪ್ಪಿನಿಂದ ಕೆಲವು ಸಾರಿ ನಾವು ಶೋಧನೆಗೊಳಗಾಗ್ತೇವೆ, ಸೈತಾನನಿಂದ ಕೆಲವು ಸಾರಿ ನಾವು ಶೋಧನೆಗೊಳಗಾಗ್ತೇವೆ. ಅರ್ಥ ಆಗ್ತದೆ ಹೇಳ್ತಿರೋದು? ಮೂರನೇದು, ದೇವರೇ ನಮ್ಮನ್ನ ಶೋಧಿಸಿದ್ರು ಕೂಡ ಶೋಧಿಸಬಹುದು. ಇನ್ನೊಂದು ವಿಷಯ ಹೇಳ್ತೀನಿ, ನಮ್ಮನ್ನ ದೇವರು ಶೋಧಿಸ್ತಾನಲ್ವಾ, ದೇವರು ತಾನು ಶೋಧಿಸುವಾಗ್ಲೂ ಕೂಡ ನಮಗೆ ಆಗದಿರುವಷ್ಟು ಶೋಧನೆ ನಾವು ದೇವರು ನಮಗೆ ಕೊಡಲ್ಲ. ನಾವು ಜಯಿಸಲಾಗದಷ್ಟು ಶೋಧನೆಯನ್ನ ನಮಗೆ ದೇವರು ಕೊಡೋದಿಲ್ಲ. ನಾವು ಎಷ್ಟು ಜಯಿಸಬಲ್ಲಿವೋ ಅಷ್ಟು ಶೋಧನೆಯನ್ನ ದೇವರು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಸ್ವಾಮಿ ಒಬ್ಬ ವ್ಯಕ್ತಿಯನ್ನ ತನ್ನ ಇಷ್ಟ ಪ್ರಕಾರ ಶೋಧಿಸಿ ಅವನ್ನ ತಿಳ್ಕೊಂಡು ಅವನ್ನ ಆರಿಸಿಕೊಂಡು ಅವನ ಹೆಸರನ್ನ ಪ್ರಖ್ಯಾತಿಗೆ ತರಬೇಕಂತ ದೇವರು ತೀರ್ಮಾನ ಮಾಡ್ಕೊಂಡು, ಹಲ್ಲೆಲೂಯಾ. ಹಂಗೆ ಅವನ ನಂಬಿಕೆಯನ್ನ ಇನ್ನೂ ಹೆಚ್ಚಿಸ್ಬೇಕಂತ ಅವನ್ ಎಂತವನು ಅಂತ ಪರೀಕ್ಷೆ ಮಾಡ್ಕೊಳ್ಬೇಕು. ಅವನ್ ಹೆಂಗಿದಾನೆ, ಅವನ್ ಗುಣ ಎಂತದಂತ ತಿಳ್ಕೊಳ್ಬೇಕು. ನಾನ್ ಕರೆದಾಗ ಬಂದ ಆಸ್ತಿ ಕೊಟ್ಟೆ, ಅಂತಸ್ತು ಕೊಟ್ಟೆ, ಆಳುಗಳನ್ನ ಕೊಟ್ಟೆ, ಶ್ರೀಮಂತನಾಗಿದ್ದಾನೆ. ಇವಾಗ ಎಲ್ಲವನ್ನ ಕೊಟ್ಟ ಮೇಲೆ, ಎಲ್ಲವನ್ನ ಆಶೀರ್ವದಿಸಿದ ಮೇಲೆ, ಮಗನನ್ನ ಕೂಡ ಕೊಟ್ಟ ಮೇಲೆ, ಅವನಿಗೆ ಮಕ್ಳಿರ್ಲಿಲ್ಲ, ಮಗನನ್ನ ಕೊಟ್ಟ ಮೇಲೆ ಇವಾಗ ಇವನು ನನ್ನನ್ನ ಪ್ರೀತಿಸ್ತಾನ? ನಾನು ಕೊಟ್ಟದ್ದನ್ನ ಮತ್ತೆ ನಾನು ವಾಪಸ್ ಕೇಳಿದ್ರೆ ಆಗ್ಲೂ ಇವನು ನನ್ನನ್ನ ಪ್ರೀತಿಸ್ತಾನ ಅಂತೇಳಿ ತಿಳ್ಕೊಳ್ಬೇಕಂತ ದೇವ್ರ ಏನ್ ಮಾಡಿದ್ರೆ ಗೊತ್ತಾ? ಆ ವ್ಯಕ್ತಿ ಹತ್ರ ಬಂದು ದೇವ್ರು ಮಾತನಾಡ್ತಾರೆ. ಅದೇ ವಚನಗಳೇ ಈ ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ, ಈ ಅಧ್ಯಾಯದಲ್ಲಿ. ಆದಿಕಾಂಡ 22 ಅಧ್ಯಾಯದ 1ನೇ ವಚನದಲ್ಲಿ ಒಂದು ಮಾತಾಡ್ತದೆ. ಈ ಸಂಗತಿಗಳು ಆದ್ಮೇಲೆ ದೇವರು ಅಬ್ರಹಾಮನನ್ನು ಏನ್ ಮಾಡಿದಂತೆ? ಏನ್ ಮಾಡಿದ್ರು? ಪರಿಶೋಧಿಸಿದರು. ಮುಂದೆ ವಚನ ದೇವರು ಆತನು ಹೇಗೆ ಪರೀಕ್ಷಿಸಿದ್ರು? ದೇವರು ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಕರೆಯಲು ಅವನು ಈಗೋ ಇದ್ದೇನೆ ಅಂದನು. ಹಲ್ಲೆಲೂಯಾ. ಕುತ್ಕೋಪ್ಪ. ದೇವರು ಬಂದು ಅಬ್ರಹಾಮ ಅಂತ ಸ್ವಾಮಿ ಅಬ್ರಹಾಮನನ್ನ ಕರೀತಾನೆ, ದೇವ್ರು ಕರೀತಾನೆ. ಆತನೇನ್ ಹೇಳ್ತಾನೆ? ಇದ್ದೀನಿ ಸ್ವಾಮಿ ಅಂತ ಹೇಳ್ತಾನೆ. ಆದಿಕಾಂಡದ 12ನೇ ಅಧ್ಯಾಯದಲ್ಲಿ ಫಸ್ಟ್ಗೆ ದೇವ್ರು ಕರೆದಾಗ್ಲೂ ಕೂಡ ಇದೀನಿ ದೇವ್ರೆ ಅಂತ ಹೇಳ್ದ. ತನ್ನ ಮಕ್ಕಳಿದ್ದಿರುವಾಗ ದೇವ್ರ ಹತ್ರ ದೇವ್ರು ಯಾವಾಗಾದ್ರೂ ಬಂದು ಆತನೊಟ್ಟಿಗೆ ಮಾತಾಡ್ತಾ ಇದ್ನೋ ಅವಾಗೆಲ್ಲ ಇದೀನಿ ಸ್ವಾಮಿ ಅಂತ ಹೇಳ್ದ. ನಿನಗ್ ಕುರಿಗಳು ಬೇಕಾ, ದನಗಳು ಬೇಕಾ ಅಂತ ದೇವ್ರು ಪ್ರತಿ ಸಾರಿ ಬ್ಲೆಸ್ ಮಾಡ್ಲಿಕ್ಕೆ ಅವನ್ ಮನೆ ಹತ್ರ ಬಂದಾಗ ದೇವ್ರು ಇದೀನಿ ಅಂತ ಹೇಳ್ದ. ದೇವ್ರು ಅವನಿಗೆ ಮಕ್ಕಳಿರ್ಲಿಲ್ಲ, ಇವಾಗ ಇಸಾಕ್ ನಮ್ಮ ಮಗನ ಕೊಟ್ಟಿದ್ದಾನೆ. ಈಗ್ಲೂ ಕೂಡ ದೇವ್ರು ಬಂದ್ ಏನ್ ಮಾಡ್ತಾನೆ? ಅಬ್ರಾಮ ಅಂತ ಕರೀತಾನೆ. ಅವನ್ ಅವಾಗ್ಲೂ ಕೂಡ ಇದೀನಿ ಅಂತ ಹೇಳ. ಒಂದ್ಸರಿ ಈ ವಿಷಯಕ್ಕೆ ನಿನ್ನ ಹತ್ರ ನಿನ್ನನ್ನೇ ನೀನ್ ಪರೀಕ್ಷೆ ಮಾಡ್ಕೋ. ನಿನಗೇನೋ ಸಮಸ್ಯೆಗಳು ಬಂದಾಗ, ಕಷ್ಟ ಬಂದಾಗ ದೇವ್ರ ಹತ್ರ ಬಂದು ಸಭೆಯಲ್ಲಿ ಕುತ್ಕೊಂಡು ಕೈ ಎತ್ತಿ ದೇವ್ರೆ ನಾನು ಬಂದಿದ್ದೀನಪ್ಪ, ನನ್ ಒಳ್ಳೇದ್ ಮಾಡಂತ ನೀನ್ ಕೇಳ್ತೀಯೋ? ನಿನಗ್ ಶ್ರೀಮಂತಿಕೆ ಬಂದಾಗ ದೇವ್ರ ಹತ್ರ ಬಂದು ದೇವ್ರಿಗೆ ನೀನ್ ಕೃತಜ್ಞತೆಯಿಂದ ಜೀವಿಸ್ತೀಯೋ? ಎಲ್ಲಾ ಸಮಯ ನಿನ್ನೆ ಇವತ್ತು ನಾಳೆ ಯಾವಾಗ್ಲೂ ನಾನು ದೇವ್ರ ಸನ್ನಿಧಾನವನ್ನ ನಾನು ತಪ್ಪಿಸ್ಬಾರ್ದು, ನಾನು ದೇವ್ರಿಗೋಸ್ಕರ ಜೀವಿಸ್ಬೇಕಂತ ನೀನ್ ಜೀವಿಸ್ತೀವಿ ತೀರ್ಮಾನ ನಿನ್ನೊಳಗೆ ನೀನ್ ಜಡ್ಜ್ಮೆಂಟ್ ಮಾಡ್ಕೋ. ಯಾವ ಸ್ಥಿತಿಯಲ್ಲಿ ನೀನಿದ್ದೀಯ? ನೀವಿಲ್ಲಿ ಕುತ್ಕೊಂಡಿರೋರಾಗಿರ್ಬೋದು, ಇವತ್ತು ದೇವರಾಲಯಕ್ಕೆ ಬರದೇ ಇರೋರಾಗಿರ್ಬೋದು, ಯಾರೇ ಆಗಿರ್ಬಹುದು. ಕೆಲವ್ರಿಗೆ ಏನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಫ್ರೀ ಆಗಿ ಚರ್ಚಿಗೆ ಬರ್ತಾರೆ. ಏನಂದ್ರೆ ಮನೇಲಿ ಇವತ್ತು ಕೆಲಸ ಇಲ್ಲ, ಹೊಲದಲ್ಲಿ ಕೆಲಸ ಇಲ್ಲ, ಚರ್ಚಿಗೆ ಬರ್ತಾರೆ. ಎರಡನೇ ತರ, ಸಮಸ್ಯೆ ಇದ್ದಾಗ ಮಾತ್ರ ಚರ್ಚಿಗೆ ಬರ್ತಾರೆ. ಏನಿದ್ದಾಗ? ಸಮಸ್ಯೆ. ದೇವ್ರು ನಮಗಲ್ಲ, ಸಮಸ್ಯೆ ಇದ್ದಾಗ ಮಾತ್ರ ಚರ್ಚಿಗೆ ಬರ್ತಾರೆ. ಮೂರನೇ ತರ, ಭಾನುವಾರದ ದಿನ ಏನಾರ ಕೆಲಸ ಸಿಕ್ಬಿಟ್ಟು ಬಿಟ್ರೆ ಅಂದ್ರೆ ಹೊಂಟ ಓಡ್ತಾರೆ.
ಇವರು ಒಂಥರ ಜನ, ಇನ್ನೊಂಥರ ಜನ ಇರ್ತಾರೆ. ಪ್ರಾಣ ಬೇಕಾದ್ರೆ ಬಿಡ್ತಾರೆ, ಸಭೆನ ಬಿಡೋದಿಲ್ಲ. ಕೆಲಸ ಇದ್ರು ಬಿಟ್ಟು ಬರ್ತಾರೆ. ಮನೇಲಿ ಖಾಲಿ ಇದ್ರು ಯಾಕೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಚರ್ಚಿಗೆ ಬರ್ತಾರೆ. ಅವರು ಚರ್ಚಿಗೆ, ಅವ್ರಿಗೆ ಅನಾರೋಗ್ಯತೆ ಕಾಡ್ತಿದ್ರು ಕೂಡ ಚರ್ಚಿಗೆ. ಇವತ್ತು ಮಳೆ ಮಾಡಾಗಿತ್ತಂತ ಎಷ್ಟು ಜನ ಚರ್ಚ್ ಬಿಟ್ಟಿದಾರ, ಹೌದಾ ಅಲ್ಲ? ಮಳೆ ಮಾಡಾಗಿದೆ ಅಂತ ಎಷ್ಟು ಜನ ಚರ್ಚ್ ಬಿಟ್ಟಿದ್ದಾರೆ. ಏನೋ ಒಂದು ಸಣ್ಣದು ಒಂದು ಸಮಸ್ಯೆ ಆಗೈತೆ ಅಂತ ಚರ್ಚ್ ಬಿಟ್ಟು ಹಲ್ಲೆಲೂಯಾ. ಒಂದ್ ಸಣ್ಣ ಇರ್ಬೇಕು ಕಾಡ್ತಿರ್ತೈತೆ. ನಮ್ ಫೀಲಿಂಗ್ ಏನ್, ಇವತ್ತು ಚರ್ಚ್ಗೆ ಹೋಗ್ಬೇಕಾರೆ ದೊಡ್ಡ ಚೋಳೆ ಕಡದನ್ನ ಫೀಲಿಂಗ್. ಹಲ್ಲೆಲೂಯಾ. ಅದನ್ನ ದೊಡ್ಡದ್ ಮಾಡ್ಕೊಂಡು ಅಲ್ಲ, ಮನುಷ್ಯನ್ ಹಂಗ ಆಗ್ಬಿಡ್ತು. ಕೆಲವರು ಏನ್ ಬೇಕಾದ್ರೂ ಬಿಟ್ಕೊಡ್ತಾರೆ, ಪ್ರಭು ಸನ್ನಿಧಾನವನ್ನ ಬಿಟ್ಕೊಡೋದಿಲ್ಲ. ಪ್ರಭು ಸನ್ನಿಧಾನವನ್ನ ಬಿಟ್ಕೊಡಲ್ಲ, ನಿಜವಾಗ್ಲೂ ಬಿಟ್ಕೊಡಲ್ಲ. ಅಂತವ್ರು ಇಲ್ಲಿದ್ದೀರಾ ಸ್ವಲ್ಪ ಜನ ಮಾತ್ರ, ಬಟ್ ಎಲ್ರು ಅನ್ಕೋಬೇಡ, ನಾನಂತ ಅನ್ಕೋಬೇಡ, ಆ ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ಅವ್ರು ಬಿಡಲ್ಲ, ಯಾವ ಕಾರಣಕ್ಕೂ ದೇವಾಲಯವನ್ನು ಬಿಡಲ್ಲ. ಹಲ್ಲೆಲೂಯಾ. ಕೈಲಾಗದೆ ಹೋದ್ರು ದೇಹಕ್ಕೆ ಅಂತ ಆಗ್ಲಿ ಬರ್ತಾರ ಅವರು, ದೇವಾಲಯನ ಬಿಡಲ್ಲ. ಅದು ಮುದುಕರಿಗೆ ಐತೆ ಆ ಭಾರ. ಅದು ಪ್ರೇಮ, ಅದು ದೇವ್ರನ್ನ ಪ್ರೀತಿಸೋರು ಅಂತ. ಸ್ವಾಮಿ ಅಬ್ರಹಾಮನನ್ನ ಪರೀಕ್ಷಿಸುವಾಗ, ಪರಿಶೋಧಿಸುವಾಗ, ಅವನೊಟ್ಟಿಗೆ ಮಾತಾಡುವಾಗ ಎಷ್ಟು ಕ್ಲಿಯರ್ ಆಗಿ ನೇರವಾಗಿ ಮಾತಾಡ್ತಾರೆ ಗೊತ್ತಾ? ಕಲ್ಮಶ ಇಲ್ಲದೆ ಮಾತಾಡ್ತಾರೆ. ಯಾಕೆ ಇವತ್ತು ಚರ್ಚಿಗೆ ಬಂದಿಲ್ಲ ಅಂತ ಒಬ್ಬ ಪಾಸ್ಟರ್ ನಮ್ಮನ್ನು ಕೇಳಿದ್ರೆ ನಮ್ಮ ಬಾಯಿ ತಬ ಅಂತದೆ. ಅಂದ್ರೆ ಏನ್ ಹೇಳ್ಬೇಕು? ಯಾಕಂದ್ರೆ ಕಾರಣ ಇಲ್ಲದೆ ಚರ್ಚ್ ತಪ್ಪಿಸಿರ್ತೀವಿ. ಕಾರಣ ಹುಡುಕ್ಬೇಕು ನಾವು, ಏನಕ್ಕೆ ತಪ್ಪಿಸಿದೀವಿ ಅಂತ. ಹಲ್ಲೆಲೂಯಾ. ಅಗೇನ್ ನಾನು ಮತ್ತೆ ಮಾತಾಡ್ತೀನಿ, ಪರಿಸ್ಥಿತಿಗಳನ್ನ ನೀನ್ ಯಾವತ್ತೂ ನೋಡಬಾರ್ದು. ಎಲ್ಲ ಪರಿಸ್ಥಿತಿಯನ್ನ ಬದಲಾಯಿಸುವ ಯೇಸು ಸ್ವಾಮಿನ ನೀನ್ ನೋಡ್ಬೇಕು. ಆ ಅನುಭವದಲ್ಲಿ ಇದ್ದವನೇ ಅಬ್ರಹಾಮು. ಆ ಅನುಭವಕ್ಕೆ ಕರ್ತರ್ಬೇಕಂತ ನಿಮ್ಮನ್ನ ಆ ಅನುಭವದಲ್ಲಿ ತರ್ಬೇಕಂತಾನೆ ಈ ಆರಾಧನೆ. ಅದಕ್ಕೆ ಸ್ವಾಮಿ ಈ ವಚನಗಳನ್ನ ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಈಗಿಟ್ಟಿರೋದು. ಅದು ಅಬ್ರಹಾಮನ ಅನುಭವ. ಏನ್ ಬೇಕಾದ್ರೂ ದೇವರು ಮಾಡಬಲ್ಲ, ನನ್ನ ಜೀವಿತದಲ್ಲಿ ಪ್ರತಿ ಪರಿಸ್ಥಿತಿಗಳನ್ನ ಬದಲಾಯಿಸಬಲ್ಲ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಆತನಿಗೆ. ಒಂದ್ ವೇಳೆ ಅಂತ ವಿಶ್ವಾಸ ನಿನ್ ಜೀವಿತದಲ್ಲಿ ಬಂದಾಗ ನೀನ್ ಸೆಕೆಂಡ್ ಅಬ್ರಹಾಂ ಆಗ್ತೀಯ. ಬರೀ ನಾವು ದಯವಿಟ್ಟು ಬೇಜಾರಾಗ್ಬಿಡ್ರಿ, ಆಮೇಲೆ ಹೇಳಿದ್ರೆ ಸಾಲದು. ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತೋಗಿರ್ತಕ್ಕಂಥ ವಿಶ್ವಾಸ ಅಂತ ದೇವರು ವಾಕ್ಯ ಹೇಳುತ್ತೆ. ಆತನನ್ನ ದೇವರು ಗಮನಿಸ್ತಿದ್ದೀರಾ? ಪರೀಕ್ಷಿಸುವಾಗ ಬಂದ ಅಬ್ರಹಾಮ ಅಂತ ಕರೆಯುವಾಗ, ಸ್ವಾಮಿ ನಾನು ಇದೀನಿ ಅಂತ ಹೇಳ್ದ. ನಾವು ಅದೇ ಮಾತು ಹೇಳಿದ್, ನಾನು ಇದೀನಯ್ಯ. ಮಳೆ ಬಂದ್ರು ಇಲ್ಲಿರ್ಬೇಕು ನೀನು, ಬೆಳೆ ಬಂದ್ರು ಇಲ್ಲಿರ್ಬೇಕು ನೀನು, ಏನೇ ಸಮಸ್ಯೆಗಳಿದ್ರು ನೀನ್ ಇಲ್ಲಿರ್ಬೇಕು ನೀನು. ಆಗ್ಲೇ ನಿನ್ನ ರಿಯಾಲಿಟಿ ದೇವರಿಗೆ ಗೊತ್ತಾಗತ್ತೆ. ಯಾವುದೊಂದು ಭಾನುವಾರದ ದಿನ ದಯವಿಟ್ಟು ನಾನು ಮಾತು ಹೇಳ್ತೀನಿ, ನೀವು ದೇವರ ಮಕ್ಕಳಾಗಿ ಅನ್ಯರ್ ತರ ಉಳುಮೆ ಮಾಡಬೇಡ್ರಿ. ಭೂಮಿಯಲ್ಲಿ ಬೀಜ ಬಿತ್ತಬೇಡ್ರಿ. ಭಾನುವಾರ ಬಿತ್ತಬೇಡ್ರಿ, ನಿಜವಾಗ್ಲೂ ಅದು ಫಲ ಕೊಡಲ್ಲ. ಭಾನುವಾರ ಯಾವ ಬೀಜವನ್ನು ಕೂಡ ಬಿತ್ತಬೇಡ್ರಿ. ಭಾನುವಾರ ನಿಮ್ಮ ಹೊಲಕ್ಕೆ ವ್ಯವಸಾಯ ಮಾಡಿಸ್ಬೇಡ್ರಿ, ಮಾಗಿ ಕೂಡ ಮಾಡಿಸ್ಬೇಡ್ರಿ ನೀವು ಭಾನುವಾರ. ಹಲ್ಲೆಲೂಯಾ. ಸತ್ಯವಾಗಿ ಹೇಳ್ತೀನಿ, ನಿಮ್ಮ ಮೈಂಡ್ ಅನ್ಯರ್ ತರ ಹೋಗ್ಬಾರ್ದು, ಅನ್ಯರ ಆಲೋಚನೆ ಪ್ರಕಾರ ಹೋಗ್ಬಾರ್ದು. ಭಾನುವಾರ ದಿನ ಬಿತ್ತಬಾರ್ದು, ಭಾನುವಾರ ದಿನ ವ್ಯವಸಾಯ ಮಾಡಬಾರದು, ಭಾನುವಾರ ದಿನ ಪೈರು ಕೊಯ್ಯಬಾರ್ದು ನೀವು. ಅದು ಎಂದಿಗೂ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಆಶೀರ್ವಾದಕ್ಕೆ ಅದು ಕ್ಷೇಮ ಅಲ್ವೇ ಅಲ್ಲ. ದೇವರ ಪುಣ್ಯ ಕೊಟ್ಟರೆ ಸಮೃದ್ಧಿ ಬೆಳೆಯನ್ನು ಕೊಡ್ತಾನೆ. ಇಸಾಕ್ ಬರಗಾಲದಲ್ಲೇ ಬೆಳೆ ಬಿದ್ದಿದ್ದಂತೆ, ಬೀಜ ಬಿದ್ದಿದ್ದಂತೆ, 100ರಷ್ಟು ಆಶೀರ್ವಾದವನ್ನು ಕೊಂಡ್ಕೊಂಡ ಈತನ ಮಗ ಅಬ್ರಹಾಮನ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ನೋ ಪ್ರಾಬ್ಲಮ್. ದೇವ್ರು ನಿಮ್ಮೊಟ್ಟಿಗೆ ಇವತ್ತು ಮಾತಾಡಿದನಲ್ಲ, ಅಗೇನ್ ನಿನ್ ಮುಂದೆ ಆ ತಪ್ಪನ್ನು ಮಾಡ್ಬೇಡ. ಸಬ್ಬತ್ತು ದಿನದ ಮಹತ್ವ ಎಂತದ್ದು ಗೊತ್ತಾ? ದೇವರೊಟ್ಟಿಗೆ ಮಾತನಾಡುವಂತ ದಿನ ಅದು, ದೇವರನ್ನ ಆರಾಧಿಸುವಂತ ದಿನ ಅದು, ಸಭೆಯಾಗಿ ನೆರೆದು ಬಂದು ಪ್ರಭುವನ್ನ ಕೊಂಡಾಡುವಂತ ದಿನ ಇದು. ಈ ದಿನವನ್ನ ಬೇರೊಂದಕ್ಕೆ ಕೊಡಬೇಡ. ಬೇರೊಂದಕ್ಕೆ ಈ ಸಮಯವನ್ನ ನೀನು ಒಪ್ಪಿಸ್ಬೇಡ.
ಈ ಸಮಯ, ಈ ದಿನ, ಸಬ್ಬತ್ತು ದಿನಕ್ಕೆ ದೇವರು ಒಡೆಯನಾಗಿದ್ದಾನೆ. ಆತನ ನಾವು ಆರಾಧಿಸೋಣ, ಅವತ್ತು ಆತನ ಘನಪಡಿಸೋಣ, ಆ ಪ್ರಭು ಹೇಳೋ ಮಾತನ್ನ ಕೇಳೋಣ, ದೇವ್ರನ್ನ ಕೊಂಡಾಡಿ. ಯಾರು ಕೂಡ ಸಬ್ಬತ್ತು ದಿನವನ್ನ, ಭಾನುವಾರದ ದಿನವನ್ನ ಸಭೆಗೆ ಬರ್ಲಿಕ್ಕೆ ದಯವಿಟ್ಟು ಅಡ್ಡಿ ಹೇಳ್ಬೇಡ. ನಡ್ಕೊಂಡಾಗ್ಲಿ ಬಂದ್ಬಿಡು. ದೇವ್ರು ನಮ್ಗೆ ಸ್ವಲ್ಪ ಆಟ ಇಲ್ದವ್ರು, ಕೈ ಕಾಲು ಶಕ್ತಿ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ದೇವರು ಕಾರ್ಯ ಮಾಡ್ತಾವ. ಆತನಿಗೆ ಆ ಶಕ್ತಿ ಇದೆ, ಆತನಿಗೆ ಆ ಶಕ್ತಿ ಇದೆ. ನಿನಗೆ ಆ ದೇವ್ರ ಆತನಿಗೆ ಆ ಶಕ್ತಿ ನಿನಗೆ ಸ್ವಾಮಿ ಕೊಡ್ತಾನೆ. ನೀನು ವಿಶ್ವಾಸದಲ್ಲಿ ಬಲಹೀನನಾದ್ರೆ ಅದಕ್ಕೆ ನೀನು ಹೊಣೆ, ಪ್ರಭು ಅಲ್ಲ. ದೇವರಿಂದ ಶಕ್ತಿಯನ್ನ ಕೊಡ್ಲಿಕ್ಕೆ, ನಿನ್ನನ್ನು ತುಂಬಿಸ್ಲಿಕ್ಕೆ, ನಿನಗೆ ಬಿಡುಗಡೆ ಕೊಡ್ಲಿಕ್ಕೆ ದೇವರಿಗೆ ಶಕ್ತಿ ಇದೆ. ಆದ್ರೆ ನೀನು ಆತನನ್ನ ಬಲಹೀನವಾದ ಸ್ಥಳದಲ್ಲಿಟ್ಟು ಆತನನ್ನ ನೋಡಿದ್ರೆ ಅದಕ್ಕೆ ದೇವರ ಹೊಣೆ ಅಲ್ಲ, ನೀನು ಹೊಣೆ ಅಷ್ಟೇ. ದೇವ್ರ ಬಲಶಾಲಿ, ದೇವ್ರು ದೊಡ್ಡವನು, ಹಲ್ಲೆಲೂಯಾ. ಆದ್ರೆ ನೀನು ಆತನನ್ನ ಏನ್ ಮಾಡ್ತೀಯ? ಸಣ್ಣ ಸ್ಥಿತಿಯಲ್ಲಿ ಇಟ್ಟು ನೋಡ್ತೀಯ. ದೇವರು ಮಾಡಿದ ಅದ್ಭುತಗಳನ್ನ, ಹಳೆಯದನ್ನ ಮರ್ತು ಬಿಟ್ಟಿದೀಯ. ಒಂದ್ಸಾರಿ ದೇವ್ರು ನಿನ್ ಜೀವನದಲ್ಲಿ ಮಾಡಿದ್ದನ್ನ ನೆನೆಸ್ಕೋ, ನೆಕ್ಸ್ಟ್ ದೇವ್ರು ಇನ್ನೊಂದನ್ನ ಮಾಡ್ತಾನೆ ಅನ್ನೋ ವಿಶ್ವಾಸ ನಿನಗೆ ಬರುತ್ತೆ. ದೇವ್ರು ಇನ್ನೊಂದನ್ನ ಮಾಡ್ತೇನೆ ಅನ್ನೋ ವಿಶ್ವಾಸಕ್ಕೆ ನೀನ್ ಬರ್ತೀಯ. ಹಲ್ಲೆಲೂಯಾ. ದೇವ್ರು ಯಾವಾಗ ಕರೆದ್ರು, ಯಾವ ಸಮಯದಲ್ಲಿ, ಯಾವ ಭಾನುವಾರ ನಿನ್ನ ಸ್ವಾಮಿ ಇದಿನಯ್ಯ ನಾನು ಅಂತ ದೇವರಿಗೆ ನೀನ್ ಹೇಳುವಂತ ದಿನಗಳು ಬೇಕು. ಅದನ್ನೇ ಹೇಳ್ತಿದ್ದಾನಲ್ಲಿ ಸ್ವಾಮಿ. ಆತನ ಅಬ್ರಾಮು ದೇವ್ರ ಹತ್ರ ಅದನ್ನೇ ಮಾತಾಡ್ತೀನಿ, ಇದಿನಯ್ಯ ನೀನೇನ್ ಹೇಳ್ಬೇಕಂತಿದ್ಯಾ ಹೇಳ್ ಸ್ವಾಮಿ, ಅಪ್ಪಣೆ ಆಗ್ಲಿ ನನಗೆ, ನೀನ್ ಏನ್ ಮಾತಾಡ್ಬೇಕಂತ ಬಯಸ್ತಿದ್ಯಾ ನನ್ನೊಟ್ಟಿಗೆ ಅಂತ ಅಬ್ರಹಾಮು ದೇವರೊಟ್ಟಿಗೆ ಮಾತಾಡಿದ್ರೆ ದೇವರೊಂದು ಶಾಕ್ ಅನ್ನ ಕೊಡ್ತಾನೆ. ಅಬ್ರಹಾಮ್ ತನ್ನ ಜೀವಿತದಲ್ಲಿ ಆತನ ಊಹೆನೂ ಮಾಡಿರ್ಲಿಲ್ಲ, ಕಲ್ಪನೆ ಕೂಡ ಮಾಡಿರ್ಲಿಲ್ಲ ಅಂತ ಒಂದು ಸಂದೇಶ ದೇವರ ಬಾಯಿಂದ ಬರೆದಂತ ಮಾತು. ಯಾವಾಗಲೂ ದೇವ್ರ ಅಬ್ರಹಾಮನಿಗೆ ಕೊಡ್ತಾನೆ ಬಂದ. ತಾನು ದೇವ್ರು ಕರೆದಿಲ್ಲಿದ್ದ, ಪ್ರತಿ ಸಾರಿ ಕೈ ಹಿಡಿದು ನಡೆಸ್ಕೊಂಡಾಗ, ಈಗ ಈ ಭೂಮಿ ನಿನಗೆ ಕೊಡ್ತೇನೆ, ಈ ಜನಾಂಗ ನಿನಗೆ ಕೊಡ್ತೇನೆ, 1,000 ಕುರಿ ಕೊಡ್ತೇನೆ, 1,000 ದನಗಳನ್ನು ಕೊಡ್ತೇನೆ, ಸುತ್ತ ಶತ್ರುಗಳಿಗೆ ನಿನ್ನ ನೋಡಿದ್ರೆ, ನಿನ್ನ ಹೆಸರು ಕೇಳಿದ್ರೆ ಭಯ ಇರಾಗ ಮಾಡ್ತೇನೆ. ಪ್ರತಿ ಸಾರಿ ದೇವ್ರು ಕೊಡ್ತಾನೆ ಬಂದ್ರು ಅಬ್ರಹಾಮ್. ಒಂದು ಸಾರಿ ಮಾತ್ರ ದೇವ್ರು ಏನ್ ಮಾಡ್ತಾರೆ, ಅಬ್ರಹಾಮನ ಹತ್ರ ಬಂದು ಕೇಳ್ತಾನೆ. ಏನಂತ ಆ ವಚನಗಳಿದೆ. ಏನ್ ಶಾಕ್, ಅದೇನ್ ಕೇಳ್ದ ದೇವ್ರು ಅಂತ ನೋಡಿದಾಗ ಓದಪಿ, ನಿನಗೆ ಪ್ರಿಯನಾಗಿರುವ, 2ನೇ ವಚನ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೊರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು ಅಂದನು. ಎಂತ ಶಾಕ್ ನ್ಯೂಸ್ ಇದು! ಸಣ್ಣ ಮಾತಾ ಇದು? ನಾನೊಂದು ನಿನ್ನ ಒಬ್ಬನೇ ಮಗನನ್ನು ಕರ್ಕೊಂಡು ನಾನು ತೋರ್ಸ ಮೊರಿಯಾ ದೇಶಕ್ಕೆ ಬಂದು ಅಲ್ಲೊಂದು ಬೆಟ್ಟದ ಮೇಲೆ ನಿನ್ನ ಮಗನನ್ನ ನೀನೇನ್ ಮಾಡ್ಬೇಕು? ಸರ್ವಾಂಗ ಹೋಮವಾಗಿ ಅರ್ಪಣೆ ಮಾಡಬೇಕು. ದೇವ್ರು ಕೇಳ್ತಾನೆ. ದಯವಿಟ್ಟು ಪ್ಲೀಸ್ ನೀವೆಲ್ಲ ಚೆನ್ನಾಗಿ ಕೇಳ್ಬೇಕು ಈ ಮಾತನ್ನ. ದೇವ್ರು ಇಂಥ ಕಠಿಣವಾದದ್ದನ್ನ ನಮ್ಗೆ ಯಾರಾದ್ರೂ ದೇವ್ರು ಕೇಳಿದಾನ? ಸತ್ಯವಾಗ್ಲೂ ಕೇಳಿಲ್ಲ. ನಮ್ಮನ್ನ ಯಾರನ್ನು ಕೇಳಿಲ್ಲ ಸ್ವಾಮಿ. ಆ ಭಕ್ತನನ್ನ ದೇವರು ಕೇಳಿದಾನೆ. ಆ ಭಕ್ತ ಧನ್ಯನು ಅಬ್ರಹಾಮ್ ಅಂತ. ಒಂದು ವೇಳೆ ನಿನ್ನನ್ನು ಏನಾದ್ರೂ ಸ್ವಾಮಿ ಕೇಳಿದ್ರೆ ನೀನ್ ಧನ್ಯಳು. ಆ ಪ್ರಭು ಕೇಳಿದ್ದನ್ನ ನಮ್ ಕೈಲಿ ಕೊಡಕ್ಕಾಗಲ್ಲ ಅಂದ್ರೆ ನಾವೆಂತವ್ರು ಒಂದ್ಸಾರಿ ಯೋಚನೆ ಮಾಡ್ರಿ. ಇಸಾಕನ್ನ ಅಬ್ರಹಾಮ್ ಕೊಡ್ಲಿಕ್ಕೆ ರೆಡಿ ಆಗ್ಬಿಟ್ಟ. ನಾವು ದೇವ್ರಿಗೆ ಒಂದ್ ಟೈಮ್ ಕೊಡಕ್ ಆಗ್ತಿಲ್ಲ ನಮ್ ಕೈಲಿ. ಒಂದ್ ಸಣ್ಣ ಯಥಾರ್ಥವಾದ ಆಫರಿಂಗ್ ಕೊಡಕ್ ಆಗಲ್ಲ ದೇವ್ರು. ಕೂಟ, ಮೀಟಿಂಗ್, ಪ್ರಾರ್ಥನೆ, ಉಪವಾಸ ಅಂದ್ರೆ ಒಂದು ದಿನ ಕೆಲಸ ಬಿಟ್ಟು ನಮ್ ಕೈಲಿ ಬರಕ್ ಆಗಲ್ಲ. ಕಷ್ಟನ ನೋಡ್ತಿದೀವಿ ನಾವು, ಸಮಸ್ಯೆಗಳನ್ನ ನೋಡ್ತಿದೀವಿ, ಸಾಲಗಳನ್ನ ನೋಡ್ತಿದೀವಿ, 108 ನೆವಗಳನ್ನ ಹೇಳ್ತೀವಿ ನಾವು. ಅಬ್ರಹಾಮ ಹೇಳ್ಬೋದಿತ್ತು ನೆವ, ಯಾಕೆ ದೇವ್ರೆ ನನ್ ಮಗನ್ ಕೇಳ್ತಿ ಅಂತ ಪ್ರಶ್ನೆ ಮಾಡ್ಬೋದಾಗಿತ್ತು. ಇದಕ್ ಬದಲೊಂದು 10 ಕುರಿ ಕೊಡ್ತೀನಯ್ಯ ಅಂತ ದೇವ್ರನ್ನ ಕೇಳ್ಬೋದಾಗಿತ್ತು. ಇಲ್ಲ 20 ಕುರಿ ಕೊಡ್ತೀನಯ್ಯ ಅಂತ ಕೇಳ್ಬೋದಾಗಿತ್ತು. ಇಲ್ಲ ಸ್ವಾಮಿ ಎಷ್ಟು ಕುರಿ ಕೊಟ್ಟೆ, ಓಸ್ಬೇಕಾದ್ರೆ ನಿನಗೆ ದಿನ ಹೋಮ ಮಾಡ್ಬಿಡ್ತೀನಿ ಅಂತ ದೇವ್ರ ಹತ್ರ ಬೇಕಾದ್ರೆ ಕೇಳ್ಬೋದಿತ್ತು. ಆದ್ರೆ ಅವ್ನು ದೇವ್ರನ್ನ ಎಲ್ಲಿ ಕೂಡ ಪ್ರಶ್ನೆ ಮಾಡ್ಲಿಲ್ಲ, ಅಥವಾ ದೇವರ ಆ ವಿಷಯದಲ್ಲಿ ದೇವರೊಟ್ಟಿಗೆ ಹೆಚ್ಚು ಸಂಭಾಷಣೆ ಕೂಡ ಮಾಡ್ಲಿಲ್ಲ, ಅವನು ಮಾತಾಡ್ಲಿಲ್ಲ. ಅವನು ಆ 2ನೇ ವಚನ ಇನ್ನೊಂದ್ಸಾರಿ ಓದೋಣ ನಾವು.
ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನ ತೆಗೆದುಕೊಂಡು ಮೋರೆಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನ ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಹಂಗಂದಾಗ ಕೆಳಗಿನ ವಚನ ಹೇಳುತ್ತದೆ, ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಳಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡೆಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ 2ನೇ ವಚನದಲ್ಲಿ ದೇವರು ಬಂದವನಿಗೆ ಹೇಳ್ತಾನೆ, 3ನೇ ವಚನದಲ್ಲಿ ಮಗನ ಕರ್ಕೊಂಡು ಹೋಗ್ತಾನೆ. ಮಧ್ಯದಲ್ಲಿ ರಾತ್ರಿ ಪೂರ್ತಿ ದೇವರ ಹತ್ರ ಕಳೆದಿದ್ದಾನೆ. ರಾತ್ರಿ ಬಂದು ಸ್ವಾಮಿ ಆತನೊಟ್ಟಿಗೆ ಮಾತನಾಡಿದಾಗ, ಚೆನ್ನಾಗಿ ಕೇಳಿಸ್ಕೊತಿದ್ದೀರಾ? ಸ್ವಾಮಿ ರಾತ್ರಿ ಬಂದು ಅಬ್ರಾಮನೊಟ್ಟಿಗೆ ಮಾತನಾಡಿದಾಗ ಮುಂಚಾನೆ ಬೆಳಗಾಗುವ ಜಾವದ ತನಕ ಅಬ್ರಾಮ ದೇವರೊಟ್ಟಿಗೆ ಯಾಕೆ ನನ್ನ ಮಗನನ್ನ ಕೇಳದೆ ಅನ್ನೋ ಒಂದು ಪ್ರಶ್ನೆ ಕೂಡ ಅವನಲ್ಲಿ ಬರಲಿಲ್ಲ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿತ್ತು? ಅರ್ಥ ಆದ್ರೆ ಗಟ್ಟಿಯಾಗಿ ಒಂದ್ಸಾರಿ ಕೈ ಎಳೆದು, ಯಾಕಯ್ಯ ನನ್ನ ಮಗನನ್ನ ನೀನ್ ಕೇಳ್ತಿದೀಯಾ? ನೀನ್ ತಾನೇ ಮಗನನ್ನು ಕೊಟ್ಟಿದ್ದು. 25 ವರ್ಷಗಳ ನಂತರ ನೀನ್ ನನಗೆ ಮಗನನ್ನು ಕೊಟ್ಟಿಯಪ್ಪ. ಇದಕ್ಕೋಸ್ಕರ ನಾನು ಎಷ್ಟೋ ದಿನ ನಿನ್ನ ಹತ್ರ ಕೇಳಿದ್ದೀನಿ, ನಿನ್ನ ಹತ್ರ ಬೇಡ್ಕೊಂಡಿದ್ದೀನಿ, ನೀನ್ ಕೊಟ್ಟಿಯ ಸ್ವಾಮಿ. ಇವನನ್ನೇ ನೀನ್ ಯಾಕೆ ಕೇಳ್ತಿದೀಯಾ? ಕುರಿ ತಕ್ಕೋ, ದನ ತಕ್ಕೋ, ಎತ್ತುಗಳು ತಕ್ಕೋ ಅಂತ ಏನು ಕೂಡ ದೇವರನ್ನು ಪ್ರಶ್ನೆ ಮಾಡಲಿಲ್ಲ. ಮಾಡಿದ್ನ? ನೀವು ಯಾರು ಕೂಡ ದೇವರನ್ನ ಪ್ರಶ್ನೆ ಮಾಡಬಾರ್ದು. ಕೇಳಬಹುದು ದೇವರನ್ನ, ಅಯ್ಯ ಕೊಡು ಅಂತ ಕೇಳು. ಅವನ್ ಪ್ರಶ್ನೆ ಮಾಡ್ಲಿಲ್ಲ ಸ್ವಾಮಿನ, ಯಾಕೆ ದೇವರೇ ನನ್ನ ಮಗ ಯಾಕೆ ಬೇಕು ನಿನಗೆ? ಅಲ್ಲೆಲ್ಲೂಯ್ಯ. ದೇವರೇ ಮಗನ ಕೊಟ್ಟಿರೋದು. ಈಗ ದೇವ್ರೆ ಆತನೇ ಬಂದ ಆತನ ಕೇಳ್ತಾನಂದ್ರೆ ಆತನ ಮನಸ್ಸಿನಲ್ಲಿ ಒಂದ್ ವೇಳೆ ಯೋಚನೆ ಮಾಡ್ರಿ, ನಾವೇನಾದ್ರೂ ಆ ಪರಿಸ್ಥಿತಿಯಲ್ಲಿ, ಆ ಅಬ್ರಾಮ್ ಸ್ಥಿತಿಯಲ್ಲಿ ಇದ್ದಿದ್ರೆ ಯಥಾರ್ಥವಾಗಿ ನೀವು ಒಂದ್ ಮಾತನ್ನ ನನ್ನ ಹತ್ರ ಒಪ್ಕೋಬೇಕು. ನಿಮ್ಮ ಕೈಲಿ ಆ ಮೀಟರ್ ಇತ್ತ ನಿಮ್ಮ ಗುಂಡಿಗೆಗೆ, ಅಂದ್ರೆ ನಿಮಗೆ ಮಗನನ್ನೇ ಕೊಡುವಷ್ಟು ಯಥಾರ್ಥತೆ ಇತ್ತ, ಅಥವಾ ಧೈರ್ಯ ಇತ್ತ, ಅಥವಾ ವಿಶ್ವಾಸ ಇತ್ತ ಅಂತ ಯೋಚನೆ ಮಾಡಿ ನೋಡ್ರಿ. ನೀನೇ ಅಬ್ರಾಮ್ ಅನ್ಕೊಳಪ್ಪ, ನಿನಗೆ 25 ವರ್ಷಗಳಾದ್ಮೇಲೆ ಮಗನ ಹುಟ್ಟಿದಾನ. ಅರ್ಥ ಆಯ್ತಾ? 25 ವರ್ಷ ವಾಗ್ದಾನದ ಪುತ್ರ, 25 ವರ್ಷ ನನ್ನ ಮಗ ಹುಟ್ಟಾನ. ರಾತ್ರಿ ಬಂದು ದೇವ್ರ ನಿನ್ ಕೇಳ್ತೀನಿ, ನಿನ್ ಮಗನ್ ಕೊಟ್ಬಿಡಪ್ಪ ನನಗೆ ಅಂತ. ನೀವೇ ಅಬ್ರಾಮ್ ಅನ್ಕೊಳ್ರಿ, ನಿನ್ನ ಕೈಲಿ ಕೊಡಕ್ ಆಗತ್ತಾ? ಅಮ್ಮ ಆದ್ರೆ ಒಂದ್ಸಾರಿ ಸ್ತೋತ್ರ ಮಾಡ್ತೀಯ? ಸರಿ, ಎಷ್ಟು ಜನ ಕೊಡ್ತಿದ್ರಿ? 1 2 ಒಬ್ಬರು ನೋಡಿ ಒಬ್ಬರು ಕೈ ಎತ್ತುತ್ತೀರಿ. ಈಸಿ ಅಲ್ಲ ಅದು. ಸತ್ಯವಾಗಿ ಹೇಳ್ತೀನಿ, ನನ್ನ ಕೈಲಿ ಅಂತ ಹಾಕಿತ್ತಿಲ್ಲ ಗತಿ, ನನಗೆ ಆಗ್ತಿದ್ದಿಲ್ಲ ಅನ್ಸ್ತದೆ. ಅದನ್ನಷ್ಟು ವಿಶ್ವಾಸ ಇಲ್ಲ ನನಗೆ. ನಮಗೆ ಒಂದು ದಿನ, ಭಾನುವಾರದ ದಿನನ ಬಿಟ್ಟು ಕೊಡಕ್ ಆಗಲ್ಲ. ನಿನ್ ಮಗನ ಹೆಂಗ್ ದೇವ್ರಿಗೆ ಕೊಡ್ತೀವಿ? ಯೋಚನೆ ಮಾಡಿ. ಜೋಬ್ನಾಗಿನ ಪುಡಿಗಾಸೆ ಹಾಕ್ತಿರ್ತೀನಿ, 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಹುಡುಕ್ತಿವಿ ದೇವ್ರಿಗೆ ಕೊಡಕ. ಹೌದಿಲ್ಲ? ಅಂತದ್ನ ದೇವ್ರಿಗೆ ನಮ್ಮನ್ನ ಹೆಂಗ್ ಕೊಡ್ತೀವಿ ನಾವು? ನಾನು ಹೇಳದ್ ಅರ್ಥ ಆದ್ರೆ ಸ್ತೋತ್ರ ಮಾಡ್ರಿ. ಇವತ್ತೊಂದ್ 1000 ರೂಪಾಯಿ 2000 ರೂಪಾಯಿ ಲಾಟ್ರಿ ಐತಿ ಎಲ್ಲಾರ ಅಂತಂದ್ಬಿಟ್ರೆ ಏನ್ ಮಾಡ್ತೀವಲ್ಲ? ಮತ್ತೆ ಫಾಸ್ಟ್ ಏನೋ ಒಂದ್ ಹೇಳ್ಬಿಡಬಿಡ ಅಂತೇಳಿ ಆ 1000 ರೂಪಾಯಿ 2000 ರೂಪಾಯಿ ಹುಡ್ಕೊಂಡು ಹೋಗ್ತೀವಿ. ಇನ್ನೇನ್ ದೇವ್ರಿಗೆ ಕೊಡ್ತೀವಿ ನಾವು? ಅಲ್ಲ, ಏನ್ ಕೊಡಬಲ್ಲಿ ನಾವು? ಸಾಧ್ಯನ? ಮಂದೇಶನ್ ಮೆಸ್ರಿ ಕರೆದು, ಮೆಸ್ರಿ ಮನುಷ್ಯ ಇವತ್ತು ಬಾರಿಸಿದಾಗದಪ್ಪ 2000 ಕೂಲಿ ಅಂದ್ರೆ ಸತ್ತವ್ರು ಹೇಳ ಮನಸ್ಸು ಬರ್ತೇ ನೀನು ಬರತ್ ಸಾಲ ಐತೆ ಹೆಂಗ ಇವತ್ತು ಹೋಗ್ಬಿಟ್ರೆ ನನ್ನ ಸಗ ಕಟ್ಟುತ್ತೆ ಅನ್ನೋ ಆಲೋಚನೆ. ಅದು ನಿನ್ ಮೈಂಡ್ ಸೆಟ್. ದೇವ್ರ ಆಲೋಚನೆ, ದೇವ್ರ ಯೋಚನೆ ಏನ್ ಗೊತ್ತಾ? ನೀನ್ ಇಲ್ಲಿ ಬಂದ್ರೆ ನಿನ್ನನ್ನು ತುಂಬಿಸಿ ಕಳಿಸ್ತಾನ, ಅನ್ನೋದು ದೇವ್ರ. ಅದನ್ನು ಬಿಟ್ಟಿದ್ದು ಆರಿಸ್ಕೊಂಡೆ ಅಂದ್ರೆ ನೀನ್ ನಿಜವಾಗ್ಲೂ ನಿನ್ ಜೀವನ ದೊಡ್ಡ ಮಟ್ಟದಲ್ಲಿ. ಅಲ್ಲೆಲ್ಲಯ್ಯ, ದೇವರ ಸನ್ನಿಧಾನದಲ್ಲಿ ಇದ್ದಂತ ಎಲೀಷಾ ದೇವರ ಮಹಿಮೆಗೋಸ್ಕರ ಜೀವಿಸಿ ಸತ್ತ. ಬಂಗಾರದಿಂದ ಬೆಳ್ಳಿಯಿಂದ ಬಟ್ಟೆಯಿಂದ ಓಡೋದಂತ ನಾಮಾನು ಕುಷ್ಠರೋಗವನ್ನ ಅಂದ್ಕೊಂಡ. ಬೈಬಲ್ ಅಲ್ಲಿ ಸಾಕ್ಷಿ ಇದೆ. ಯಾಕೆ ಸಬ್ಬತ್ತು ದಿನವನ್ನ ಅಲಸ್ಯ ಮಾಡಿ ದೇವರ
ದೇವರ ಸನ್ನಿಧಾನವನ್ನ ಬಿಟ್ಟು ಶಾಪ ತಂದ್ಕೊಳ್ತೀಯ ನೀನು. ಶಾಪ ಅಂದ್ರೆ ಏನೋ ಕುಷ್ಠರೋಗ ಬರ್ಬೇಕಂತ ಏನೇನಿಲ್ಲ. ಅರ್ಥ ಆಗ್ತದ ನಾನು ಹೇಳ್ತಿರೋದು ನಿಮಗೆ? ಏನೋ ಒಂದು ಸಮಸ್ಯೆ, ಏನೋ ಒಂದು ಕಷ್ಟ, ಏನೋ ಒಂದು ಅನಾರೋಗ್ಯತೆ, ಏನೋ ಒಂದು ಪ್ರಾಬ್ಲಮ್ ನಲ್ಲಿ ನೀನ್ ಬೀಳ್ತೀಯ. ದೇವರನ್ನ ಬಿಟ್ಟು ನೋಡೋದು ನೀನು. ನಾನೇನು ಹೇಳಬೇಕಾಗಿಲ್ಲ, ನಿಮಗೆ ಬಹಳ ಎಕ್ಸ್ಪೀರಿಯನ್ಸ್ ಇರ್ತದೆ. ಚರ್ಚ್ ಬಿಟ್ಟಾಗ ಏನೇನ್ ಆಗ್ತದೆ ಏನೇನಿಲ್ಲ ಅಂತ ನಂಬಿಗಸ್ತಿಕೆಯಿಂದ ಇದ್ದಿ ನೋಡು ನೀನು. ನಿನ್ನ ಹತ್ರ ₹1 ಇರಬೇಡ, ₹1 ಪ್ರಭು ನಿನ್ನನ್ನು ಬದುಕಿಸ್ತಾನೆ, ಕಾಪಾಡ್ತಾನೆ, ನಿನ್ನ ಕೊರತೆ ನೀಗಿಸ್ತಾನೆ. ಯಾವ ವ್ಯಾಧಿಯೋ ಯಾವ ಬಾಧೆಯೋ ಯಾವುದೊಂದು ಕೂಡ ನಿನ್ನ ಮುಟ್ಟದಾಗೆ ಸ್ವಾಮಿ ಮಾಡ್ತೇನೆ. ಆ ಶಕ್ತಿ ದೇವ್ರು. ನಾನು ಮತ್ತೊಂದು ಸಾರಿ ಹೇಳ್ತೀನಿ, ಸ್ವಾಮಿನ ಸಣ್ಣ ಸ್ಥಿತಿಯಲ್ಲಿ ಇಟ್ಟು ನೋಡ್ಬೇಡ್ರಿ. ಅರ್ಥ ಆಗ್ತದ ನಾನು ಹೇಳ್ತಿರೋದು? ನಿನ್ನ ಸರ್ವ ಸಮಸ್ಯೆಗೂ ಯೇಸು ಕ್ರಿಸ್ತನ ಪರಿಹಾರಿ. ನಿನ್ನ ಪ್ರತಿ ಸಮಸ್ಯೆಗೂ ಯೇಸು ಕ್ರಿಸ್ತನೇ ಪರಿಹಾರಿ. ಆಮೇಲೆ ನಾನು ಕಳೆದ ವಾರ ಮಾತಾಡ್ತಿದ್ವಲ್ಲ, ನೀನ್ ಯಾರ ಹತ್ರನ ನಿನ್ನ ಹತ್ರ ಹೇಳ್ಕೊಳಕ್ಕರ ಆಗ್ತಿರಂತ ವಿಷಯಕ್ಕೆ ಪ್ರಭು ಉತ್ತರ ಕೊಡ್ತಾನೆ. ಕಳೆದ ವಾರ ಬಹಳ ಜನ ಮಿಸ್ ಮಾಡ್ಕೊಂಡ್ರಿ. ದೇವ್ರು ಒಳ್ಳೆ ಕಾರ್ಯವನ್ನು ಮಾತಾಡಿದ್ರು. ಸೊ ನಾನು ಮಾತಾಡ್ತೀನಿ. 2ನೇ ಅಧ್ಯಾಯದಲ್ಲಿ ದೇವ್ರು ಕರೆದ, 3ನೇ ಅಧ್ಯಾಯದಲ್ಲಿ ಮಗನ ಕರೆಕ್ಟ್ ಹೊರಟೋದ. ಏನಾದ್ರು ಮಾತಾಡಿದ್ನ? ದೇವರ ಸನ್ನಿಧಿಗೆ ಬರ್ಲಿಕ್ಕೆ ನೆವ ಅಡ್ಡಿಯನ್ನ ತರಬಾರ್ದು ನೀವು. ಹಲ್ಲೆಲೂಯ. ಆತನ ತನ್ನ ಹೆಂಡತಿಗೆ ಕೂಡ ಹೇಳಿಲ್ಲ ಗೊತ್ತಿಲ್ಲ. ಆಕೆಗೆ ಹೇಳಿಲ್ಲ ಗೊತ್ತಿಲ್ಲ ಪಾಪ. ಹಲ್ಲೆಲೂಯ. ಕರ್ಕೊಂಡು ಮಗನನ್ನ ಎಲ್ಲಿಗೆ ಹೋಗ್ತಾನೆ? ಆ ಬೆಟ್ಟಕ್ಕೆ ಹೋಗ್ತಾನೆ. ಹೋಗುವಾಗ ಕೆಲವು ಘಟನೆಗಳು ನಡೀತದೆ. ಆ ವಿಷಯದ ಬಗ್ಗೆ ಮಾತನಾಡಿ ಇವತ್ತಿನ ವಾಕ್ಯನ ಮುಂದೆ ಮುಗಿಸೋಣ. ಮುಂದೆ ಹೋದನಪ್ಪ. 4ನೇ ವಚನ. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ, ಒಂದು ವಿಷಯ, ಎಷ್ಟು ದಿನ ಅಂದ್ರೆ 3 ದಿನ ಅವನ ಮೈಂಡ್ ಏನಾಗ್ಲಿಲ್ಲ, ಡಿಸ್ಟರ್ಬ್ ಆಗ್ಲಿಲ್ಲ. ದೇವರು ಒಂದು ವೇಳೆ ಮಗನನ್ನ ಕೇಳದೆ ನಿಜವಾಗಿದ್ರೆ ಅಲ್ಲೇ ಪಕ್ಕದಲ್ಲಿ ಯಜ್ಞವೇದಿ ಇತ್ತು. ಅಬ್ರಾಮು ವಾಸ ಮಾಡುವಂತ ಎಲ್ಲೆಲ್ಲಿ ವಾಸ ಮಾಡ್ತಿದ್ನೋ ಅದರ ಪಕ್ಕದಲ್ಲಿ ಯಜ್ಞವೇದಿಯನ್ನ ಕಟ್ಟುತ್ತಿದ್ದ. ಅರ್ಥ ಆಗ್ತಿದ್ರೆ ಸ್ತೋತ್ರ ಮಾಡ. ಇದು ಮನೆ ಅನ್ಕೋ, ಆ ಮನೆಯ ಪಕ್ಕದಲ್ಲಿ ಹೆಂಗ್ ಸಚ್ಚಿದೆಯೋ ಇದೇ ತರ ಅವನು ವಾಸ ಮಾಡುವಂತ ಗುಡಾರದ ಪಕ್ಕದಲ್ಲಿ ಏನ್ ಮಾಡ್ತಾ ಇದ್ದ? ಯಜ್ಞವೇದಿಯನ್ನ ಕಟ್ಟುತ್ತಾ ಇದ್ದ. ಅಂದ್ರೆ ದೇವರನ್ನ ಆರಾಧಿಸ್ಲಿಕ್ಕೆ, ದೇವರ ಹತ್ರ ತನ್ನ ವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಿಕ್ಕೆ, ದೇವರೊಟ್ಟಿಗೆ ಮಾತನಾಡ್ಲಿಕ್ಕೆ ಒಂದು ಯಜ್ಞವೇದಿಯನ್ನ ಕಟ್ಟಿ ದೇವರ ಹತ್ರ ಮಾತಾಡ್ತಿದ್ದ ಅಬ್ರಹಾಮು. ಹಲ್ಲೆಲೂಯ. ಪ್ರತಿ ಸಾರಿ ಕೂಡ ಅವನು ಬೇರೆ ಬೇರೆ ಬೆಟ್ಟಗಳಿಗೆ ಹೋಗಿ ಆರಾಧನೆ ಮಾಡ್ತಿರ್ಲಿಲ್ಲ. ಅಲ್ಲೇ ಯಜ್ಞವೇದಿಯನ್ನ ಕಟ್ಟಿದ ಸ್ಥಳದಲ್ಲೇ ದೇವರನ್ನ ಆರಾಧನೆ ಮಾಡ್ತಾ ಇತ್ತು. ಒಂದು ವೇಳೆ ಅಬ್ರಹಾಮನನ್ನ ದೇವರು ನಿಜವಾಗ್ಲೂ ಮಗನನ್ನ ಕೇಳೋದಾಗಿದ್ರೆ ಆ ಪಕ್ಕದಲ್ಲಿರುವಂತ ಯಜ್ಞವೇದಿಯ ಮೇಲೆ ಬಲಿ ಕೊಡುವಂತ ದೇವರು, ಸರ್ವಾಂಗ ಹೋಮ ಮಾಡಂತ ದೇವರು ಕೇಳಬಹುದಾಗಿತ್ತು. ಯಾಕೆ ಮೊರಿಯಾ ದೇಶಕ್ಕೆ ದೇವರವನನ್ನ ಕರ್ಕೊಂಡು ಹೋಗ್ತಾನೆ? ಯೋಚನೆ ಮಾಡ್ರಿ. 3 ದಿನದ ಪ್ರಯಾಣ. ಎಷ್ಟು ದಿನದ ಪ್ರಯಾಣ? 3 ದಿನ ಆದ್ರೂ ಕೂಡ ಮೈಂಡ್ ಡಿಸ್ಟರ್ಬ್ ಆಗ್ಲಿಲ್ಲ ಅಬ್ರಹಾಮನದ್ದು. ನೀನು ವಿಶ್ವಾಸ ಜೀವಿತದಲ್ಲಿ ನೀನು ಜೀವಿಸ್ತಾ ಇರುವಾಗ ನಿನ್ನನ್ನ ಅನೇಕ ಜನ ಆತ್ಮಿಕವಾಗಿ ಡಿಸ್ಟರ್ಬ್ ಮಾಡ್ತಾರೆ. ಅದು ನಿನ್ನ ಮನೆಯವರಾಗಬಹುದು, ನಿನ್ನ ಗಂಡ ನಿನ್ನ ಹೆಂಡತಿ ಆಗಬಹುದು, ಹೊರಗಿನ ಸಮಾಜ ಆಗಿರ್ಬೋದು, ನಿನಗೆ ಬರ್ತಕ್ಕಂಥ ಫೈನಾನ್ಸ್ ದುಡ್ಡು ಆಗಿರ್ಬೋದು, ನಿನ್ನ ಉದ್ಯೋಗ ಆಗಿರ್ಬೋದು, ನಿನ್ನ ಜನರ ಯಾವುದೇ ಆಗಿರಬಹುದು, ನಿನ್ನ ಶರೀರನೇ ನಿನಗೆ ಶತ್ರು ಆಗಿರಬಹುದು. ಹಲ್ಲೆಲೂಯ. ಯಾವುದೇ ಆಗಿರ್ಬೋದು ನಿನ್ನನ್ನ ಶೋಧಿಸುವಂತದ್ದು. 3 ದಿನ ಆತನ ಮೈಂಡ್ ಡಿಸ್ಟರ್ಬ್ ಆಗ್ಲಿಲ್ಲ. ಇವತ್ತಿನ ಕಾಲದ ಮನುಷ್ಯರಿಗೆ ಒಂದೊಂದು ನಿಮಿಷಕ್ಕೂ ಬುದ್ಧಿ ಚೇಂಜ್ ಆಗ್ತವೆ. ಈಗಿರೋ ಬುದ್ಧಿನ ಅರ್ಧ ಗಂಟೆ ಬಿಟ್ರೆ ಇರಲ್ಲ, ಈಗಿರೋ ಮಾತಿನ ಅರ್ಧ ಗಂಟೆ ಬಿಟ್ರೆ ಮಾತಾಡಲ್ಲ ಅಲ್ವಾ? ನಾಲಿಗೆ ಹೇಗೆ ಬೇಕಾದ್ರೂ ಬದಲಾಯಿಸ್ತಾರೆ, ಲೈಫ್ ಅನ್ನು ಹೆಂಗ್ ಬೇಕಾದ್ರೂ ಬದಲಾಯಿಸ್ತಾರೆ. ಯಾವತ್ತೂ ಬದಲಾಗದೆ ಇರೋರು ಯಾರು ಗೊತ್ತಾ? ನಿಜವಾದ ನಿಯತ್ತಾಗಿರ್ತಕ್ಕಂಥ, ಅಪ್ರಾಮಾಣಿಕವಾಗಿರ್ತಕ್ಕಂಥ ದೇವರ ಮಕ್ಕಳು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ದೇವರ ಮಗನನ್ನೇ ಬಲಿ ಕೇಳೋದೇ ಆಗಿದ್ರೆ ಆ ಮಗ ದೇವರಿಗೆ ಬೇಕು, ಬಲಿನೇ ತಗೊಳ್ಳ, ಸರ್ವಾಂಗ ಹೋಮನಾಗಿ ದೇವರವನನ್ನ ಸ್ವೀಕಾರ ಮಾಡ್ಬೇಕನ್ನೋದೇ ಉದ್ದೇಶ ಆಗಿದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಯಜ್ಞವೇದಿಯ ಮೇಲೆ ಬಲಿ ಕೊಡ ಅಂತ ಕೇಳ್ತಿದ್ರು ದೇವರು. ಅಷ್ಟು ದೂರ 3 ದಿನದ ಪ್ರಯಾಣದಷ್ಟು ದೂರ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಸ್ವಾಮಿ ಅವ್ರಿಗೆ ಹೇಳ್ತಾನೆ, ನೀನು ಏನ್ ಮಾಡು, ಮೊರಿಯಾ ದೇಶಕ್ಕೆ ಬಾ. ಕರೆಕ್ಟಾ? ಮೊರಿಯಾ ದೇಶಕ್ಕೆ ಬಾ. 3 ದಿನ ಆಯ್ತಂತೆ. ಎಷ್ಟು ದಿನ? 3 ದಿನ. ಆ 3 ದಿನದಲ್ಲಿ ದಾರಿಯಲ್ಲಿ ಹೋಗ್ಬೇಕಾರೆ ತಂದೆ ಮಗ ಊಟ ಮಾಡ್ತಿದ್ರ?
ಸ್ವಲ್ಪ ರೆಸ್ಟ್ ಮಾಡ್ತಿದ್ರೆ ಆ ಟೈಮ್ನಾಗೆಲ್ಲ ಅಬ್ರಾಹ್ಮನಿಗೆ ಏನ್ ಅನ್ಸಿರ್ಬಹುದು? ಕರ್ಕೊಂಡು ವಾಪಸ್ಸಾಗಿ ಬಿಡ್ಲಾ ಅನ್ಸ್ಬೋದಾ? ನಾನಿದ್ರೆ ಕರ್ಕೊಂಡು ಹೋಗ್ತಿದ್ದೇ ಇದ್ದಿಲ್ಲ, ಎಲ್ಲನ ಬಚ್ಚಿಟ್ ಬಿಡ್ತಿದ್ವೇನೋ ನಾವು, ಹೌದಾ? ಯಾವ್ದನ್ನ ಊರಿಗೆ ಕಳಿಸ್ಬಿಡ್ತಿದ್ವೇನೋ ನಾವು. ಹಲ್ಲೆಲೂಯಾ. ದೇವ್ರು ಕೇಳಂತಮ್ಮ ಏನೋ ಹೋಗ್ಬಿಡ ಸ್ವಲ್ಪ ದಿನ ಅಂತ ಕಳಿಸ್ತಿದ್ವೇನೋ ನಾವು. ಹೇಳಿ ಮಾತಾಡ್ತೀರ ನಾನು. ಸ್ತೋತ್ರ ಮಾಡೋಣ. ಆ ಎಷ್ಟು ಸಾರಿ ಊಟಕ್ಕೆ ಕುಂತಾಗೆಲ್ಲ ತುತ್ತು ಮಾಡಿ ಉಣಿಸುವಾಗೆಲ್ಲ ಇಬ್ರು ಮುದ್ದು ಮಾಡುವಾಗಲೆಲ್ಲ ಕೂಡ ಒಂದು ಸಣ್ಣ ಆಲೋಚನೆ ಕೂಡ ಅವನಿಗೆ ಡಿಸ್ಟರ್ಬ್ ಆಗ್ಲಿಲ್ಲ. ಅರ್ಥ ಮಾಡ್ಕೊಳ್ರಿ, ಅದಕ್ಕೆ ಅವನ ಅಬ್ರಾಮ್ ಅಂತಂದ್ರೆ ನಂಬಿಕೆಗೆ ತಂದೆ ಅಂತ ಕರೀತಾರ. ಸುಮ್ನೆ ಆಶಮಾಸಿ ವಿಷಯ ಅಲ್ಲ ಈ ಬೈಬಲ್ ಅಲ್ಲಿ ಸಾಕ್ಷಿ ಕೊಡ್ಬೇಕಂತ ಹೇಳಿದ್ರೆ. ಅದು ಸಣ್ಣ ವಿಶ್ವಾಸ ಅಲ್ಲ, ಅದು ಸಣ್ಣ ವಿಶ್ವಾಸ ಅಲ್ಲ, ಅದು ಹಲ್ಲೆಲೂಯಾ, ದೊಡ್ಡ ವಿಶ್ವಾಸ. 3 ದಿನ ಪ್ರಯಾಣದಲ್ಲಿ ಎಲ್ಲಿ ಕೂಡ ಅವನು ಡಿಸ್ಟರ್ಬ್ ಆಗ್ಲಿಲ್ಲ. ಮುಂದಿನ ವಚನ ಓದ್ಕೊಟ್ರೆ ಸರ್. ಆ ಸ್ಥಳವು ಅಬ್ರಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಅಬ್ರಾಮ್ ಜೊತೆಲಿ ಇಬ್ರು ಸೇವಕರನ್ನ ಕರ್ಕೊಂಡು ಹೋಗಿರ್ತಾನಲ್ವಾ, ಆ ಬೆಟ್ಟ ಸ್ವಲ್ಪ ಕಂಡು ಕೂಡ್ಲೆ ಆ ಸೇವಕರಿಗೆ ಹೇಳ್ತಾನೆ, ನೀವು ಇಲ್ಲೇ ಈ ಬೆಟ್ಟದ ದಡದಲ್ಲಿ ಇಲ್ಲೇ ಇರ್ರಪ್ಪ, ನೀವು ನಾನು ನನ್ನ ಮಗ ಹೋಗಿ ದೇವರೊಟ್ಟಿಗೆ ಮಾತಾಡ್ಕೊಂಡು ಬರುತ್ತೇವೆ ಅಂತ ಹೇಳ್ತಾನೆ. ಇಲ್ಲಿ ಒಂದು ವಿಷಯವನ್ನ ನೀವು ಅರ್ಥ ಮಾಡ್ಕೋಬೇಕು. ಹೋಗು, ಮಲ್ಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ಆ ವಚನ ಇನ್ನೊಂದ್ಸರಿ ಓದ್ಬೇಕು, ಕೇಳಿಸ್ಕೊಳ್ರಿ. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ, ನೋಡ್ರಿ, ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು, ದೇವರಿಗೆ ಹೇಳ್ರಿ, ದೂರದಲ್ಲಿ ಕಾಣಿಸಲು, ಅವನು ಹೇಳ್ರಿ ಜೋರಾಗಿ, ದೂರದಲ್ಲಿ ಕಾಣಿಸಲು ಏನ್ ಮಾಡ್ದ ಅವನು? ಅಬ್ರಾಮು ತನ್ನ ಸೇವಕರಿಗೆ ಕರ್ಕೊಂಬಂದಂತ ಇಬ್ಬರು ಸೇವಕರಿಗೆ, ನೀವಿಲ್ಲೇ ಈ ಗುಡ್ಡದ ಸ್ಥಳದಲ್ಲಿ ಬುಡದಲ್ಲಿ ನೀವಿಲ್ಲೇ ಇರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು, ಇಲ್ಲಿ ವಿಷಯ ಇರೋದು, ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ಹಲ್ಲೆಲೂಯಾ. ಬರುತ್ತೇನೆ ಅನ್ಲಿಲ್ಲ, ಬರುತ್ತೇವೆ. ತನ್ನ ಬಾಯಿಂದ ಜೀವದ ಮಾತೊಂದು ಬಂತು. ಏನ್ ಬಂತು? ಜೀವದ ಮಾತೊಂದು ಬಂತು. ಹೋಗ್ತೀವಿ ಅಂತ ಇಬ್ರು, ಅಬ್ರಾಹ್ಮ ಗೊತ್ತು ಇಬ್ರು ಹೋಗ್ತೀವಿ ಅಂತ. ಬರ್ಬೇಕಾದ್ರೆ ಅವನಿಗೆ ಗೊತ್ತು, ನನ್ನ ಮಗನನ್ನ ದೇವ್ರು ಕೇಳಿದಾನೆ, ಅಲ್ಲಿ ಏನು ಬೇಕಾರಾಗ್ಬೋದು. ಆದ್ರೆ ಇಲ್ಲಿರುವ ಸೇವಕರಿಗೆ ಕರ್ಕೊಂಡ್ ಬಂದಿದ್ನಲ್ಲ ಇಬ್ರು ಸೇವಕರನ್ನ ಜೊತೆಯಲ್ಲಿ, ಆ ಸೇವಕರಿಗೆ ಅಬ್ರಾಹ್ಮ ಹೇಳೋ ವಿಷಯ ಏನಂದ್ರೆ, ನಾವು ಆ ದೇವರ ಆರಾಧನೆ ಮಾಡಿ ಬರುತ್ತೇವೆ. ಆ ಮಾತೆ ಅವನನ್ನು ಬ್ಲೆಸ್ ಮಾಡ್ತಾನೆ. ನಿನ್ ಜೀವನದಲ್ಲಿ ನಂಬಿಕೆ ವಿಶ್ವಾಸದಿಂದ ಹೇಳು, ನಾನು ಆಶೀರ್ವಾದ ಬಂದಿದ್ದೀನಿ. ಯಾಕೆ ಅದನ್ನ ಹೇಳ್ತಾನೆ, ನಾನು ತಿರುಗಿ ಬರ್ತೇವೆ. ಹಂಗೆ ಪಾಸಿಟಿವ್ ಆಗಿ ಮಾತಾಡು. ನನ್ ರೋಗ ವಾಸಿ ಆಗಿದೆ, ನನ್ ಸಾಲ ತೀರಿದೆ, ನನ್ ಕಷ್ಟಗಳು ಹೋಗಿದೆ. ಈಗ ಹಿಂಗ್ ಯಾಕೆ ಮಾತಾಡಬಾರ್ದು ನೀನು? ಇವತ್ತು ನಾನು ಚರ್ಚಿಗೆ ಹೋಗ್ತೀನಿ, ಹೋಗಕ್ಕಾಗುತ್ತೋ ಇಲ್ಲ, ಹೋಗ್ತೀನಿ, ಹೋಗ್ಲೇಬೇಕು, ಹೋಗ್ತೀನಿ. ಯಾಕೆ ಮಾತಾಡ್ಬಾರ್ದು? ನನಗೆ ತೆಲ್ಲ ಹೋಗಿದೆ, ಯಾಕೆ ಪಾಸಿಟಿವ್ ಆಗಿ ಮಾತಾಡಬಾರ್ದು? ಅದನ್ನ ಹೇಳ್ತಾನೆ ಅಲ್ಲಿ, ಹೋಗಿ ಬರುತ್ತೇವೆ. ದೇವರ ಆ ಮಾತನ್ನ ಶಾಸನವಾಗಿ ನೆರವೇರಿಸಿಕೊಟ್ರು. ಆಮೇನ್. ನಿನ್ ಜೀವನದಲ್ಲಿ ಹಂಗೆ ದೇವರು ನೆರವೇರಿಸಿಕೊಡ್ತಾನೆ. ನೀನ್ ಇಲ್ಲಿಂದ ವಿಶ್ವಾಸದಿಂದ ಹೋಗುವಾಗ, ನಾನು ಆರೋಗ್ಯವಂತಳಾಗಿ, ಸ್ವಸ್ಥ ಹೊಂದಿದವಳಾಗಿ, ಬಿಡುಗಡೆ ಹೊಂದಿದವಳಾಗಿ, ದೇವರಿಂದ ಬ್ಲೆಸ್ ಆಗಿ ನಾನು ಹೋಗ್ತೀನಿ ಅಂತ ಹೇಳು. ಆಮೇನ್. ಹಂಗೆ ಹೋಗ್ತೀನಿ. ಅಕ್ಕತ್ತೋ ಇಲ್ಲ ಅಂತ ಹೇಳಿದ್ರೆ ನಾನೇನು ಮಾಡಕ್ಕ, ಅಲ್ಲೇ ಒಂದಿನ ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಒಂದ್ಸಾರಿ ಕೊಟ್ರೇಶು ನಾನು ಮಾತೇಶಿ ಒಂದ್ ಹಾಸ್ಪಿಟಲ್ ಹತ್ರ ಡಾಕ್ಟರ್ ಹತ್ರ ಹೋಗ್ತೀವಿ. ಯಾರ ಹತ್ರ ಹೋಗ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಮೂವರಿಗೂ ಜ್ವರ. ಏನ್ ಹೇಳ್ರಿ? ಇವ್ರಿಗೆ ಎಷ್ಟು ಖುಷಿ, ಜ್ವರ ಅಂದ್ಕೊಳ್ಳ ನಗುತ್ತಾರಲ್ಲ. ಅಲ್ಲೇ ಜ್ವರ. ಕೊಟ್ರೇಶಿಗೆ ಒಂದ್ ಚೂಜಿ ಮಾಡ್ತಾನ, ನನಗೊಂದ್ ಚೂಜಿ ಮಾಡ್ತಾನ. ಮಾತೇಶಿಗೆ ಮಾತ್ರ ಡಾಕ್ಟರ್ ಚೂಜಿ ಮಾಡಲ್ಲ, ಸುಮ್ಮನೆ ಚುಚ್ಚಿ ತೆಗೆದು ಬಿಡ್ತಾನ. ನಾನು ಹೇಳೋದು ನಿಮ್ಗೆ ಅರ್ಥ ಮಾಡ್ಕೊಳ್ರಿ. ಅಲ್ಲೆಲ್ಲೂಯಾ. ಮೂವರು ಜ್ವರ ಜೊತೆಗಿದೀವಲ್ಲ, ಮತ್ತೆ ಒಬ್ರು ಬಡ್ದು ಜ್ವರ ಬಂದ್ಬಿಡತ್ತೆ. ಮೂವರು ಹಾಸ್ಪಿಟಲ್ ಹೋಗ್ತೀವಪ್ಪ.
ನನಗೊಂದು ಚೂಜಿ ಮಾಡ್ದ, ನಾನು ಅವನೊಂದು ಚೂಜಿ ಮಾಡ್ದ, ಮತ್ತೆ ಸಿಕ್ಬಿಟ್ಟು ಚೂಜಿ ಮಾಡಿಲ್ಲ, ಚೂಜಿ ಕಳಿಸ್ದೆ. ದಯವಿಟ್ಟು ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ನನಗೆ ಜ್ವರ ಹೋಯ್ತು, ಕೊಟ್ರಷ್ಟಿಗೂ ಜ್ವರ ಹೋಯ್ತು, ಮಾತಷ್ಟಿಗೂ ಜ್ವರ ಹೋಯ್ತು. ಹೆಂಗೆ ಹೆಂಗೆ ಅವನೇನ್ ಮಾಡಂಗ್ ಗೊತ್ತಾ? ನನಗೂ ಡಾಕ್ಟರ್ ಚೂಜಿ ಮಾಡ್ಯಾರ. ಒಳಗಡೆ ಮೆಡಿಸಿನ್ ಕೆಲಸ ಮಾಡಿದೆ. ಆಕ್ಚುಲಿ ಮೆಡಿಸಿನ್ ಇಂದ ಗುಣ ಆಗಿರೋ ಎಷ್ಟೋ ಕಾಯಿಲೆಗಳು ವಿಶ್ವಾಸದಿಂದ ಗುಣ ಆಗಿದ್ದಾವೆ ಸರ್. ಹಲ್ಲೆಲೂಯ. ಅದು ಒಂದು ಹಾಡಿದೆ, నా విశ్వాసము వృద్ధిపరచగలవు, నా విశ్వాసము ಸಿಗ್ಗುಪರಚು. ಅಂದ್ರೆ ನನ್ನ ವಿಶ್ವಾಸವನ್ನ ಹೆಚ್ಚಿಸುವ ದೇವರು ನೀನಯ್ಯ, ನನ್ನ ವಿಶ್ವಾಸವನ್ನ ನಾಚಿಕೆ ಪಡಿಸುವ ದೇವರಲ್ಲ. ಎಲ್ಲಿ ತನಕ ನೀನು ದೇವರ ಮೇಲೆ ವಿಶ್ವಾಸ ಇಡದೆ ಕೆಲಸ ಮಾಡ್ತೀಯೋ ಅಲ್ಲಿ ತನಕ ಸಕ್ಸಸ್ ಅನ್ನೋದು ನಿನ್ ಜೀವನದಲ್ಲಿ ಬರಲ್ಲ. ಏನ್ರಿ ಸಕ್ಸಸ್ ಅನ್ನೋದು ನಿನ್ ಜೀವನದಲ್ಲಿ. ನೀನೊಂದು ಬಿತ್ತಬೇಕಾದ್ರೂ ದೇವರ ಮೇಲೆ ವಿಶ್ವಾಸ ಬಿಟ್ಟು ಬಿತ್ತು, ನೀನೊಂದು ಬೆಳೆ ಕೊಯ್ಬೇಕಾದ್ರೆ ದೇವರಲ್ಲಿ ವಿಶ್ವಾಸ ಬಿಟ್ಟು ಬೆಳೆ ಕೊಯ್. ಹಲ್ಲೆಲೂಯಾ. ಆ ವಿಶ್ವಾಸನೇ ನಿನ್ನನ್ನು ಆಶೀರ್ವಾದವನ್ನಾಗಿ ಮಾಡ್ತದೆ. ಹೋಗುವಾಗ ಅವನಿಗೆ ಮುಖದಲ್ಲಿ ಏನೋ, ಒಳೊಳಗೆ ಏನೋ ಇದ್ರು ಕೂಡ ಬಾಯಿ ತೆರೆಯಲಿಲ್ಲ. ಅಬ್ರಾಹ್ಮ ಕರ್ಕೊಂಡು ಹೋಗ್ತಾನೆ, ವಿಶ್ವಾಸದಲ್ಲೇ ಕರ್ಕೊಂಡು ಹೋಗ್ತಾನೆ. ದೇವ್ರ ರಾತ್ರಿ ಬಂದು ಮಾತಾಡಿದಾನೆ, ಬೆಳಗ್ಗೆ ತನಕ ಎದ್ದ, ಕತ್ತುಗಳನ್ನ ಸಿದ್ಧಪಡಿಸ್ಕೊಂಡ, ಕಾಳು ಕಡಿನ ತಕೊಂಡ, ಊಟಕ್ಕೆ ಬುಟ್ಟಿ ಕಟ್ಕೊಂಡ, ಕಟ್ಟಿಗೆನ ಇಟ್ಕೊಂಡ, ಕತ್ತೆಗಳನ್ನ ಕರ್ಕೊಂಡ, ಇಬ್ರು ಸೇವಕರನ್ನ ಕರ್ಕೊಂಡ, ಅವ್ರ ಮುಂದೆ ಹೋಗ್ತಾರೆ, ಇವ್ರ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. 3ನೇ ದಿನದಲ್ಲಿ ದೇವ್ರು ಹೇಳಿದಂತ ಬೆಟ್ಟ ಸಿಕ್ತು. ಇವಾಗ ಆ ಬೆಟ್ಟ ಹತ್ಬೇಕು. ಆಳುಗಳಿಗೆ ಹೇಳ್ದ, ನೀವಿಲ್ಲೇ ಇರಪ್ಪ ಅಂತ, ನಾವ್ ಮಾತ್ರ ದೇವ್ರ ಆರಾಧನೆ ಮಾಡ್ಬೇಕು. ದೇವ್ರ ನಮಸ್ತದ. ಹೋಗುವಾಗ ಇಸಾಕನನ್ನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು, ಹೋಗುವಾಗ ಇಸಾಕನು ಹೋಗುವಾಗ ಇಸಾಕನು ಏನ್ ಕೇಳ್ದ? ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪಾಜಿಗೆ ಅಪ್ಪ ಎಂದು ಕರೆಯಲು, ಡ್ಯಾಡಿ, ಅಪ್ಪಾಜಿ. ಅಬ್ರಹಾಮನು ಏನು ಮಗನೇ ಅಂದನು. ಏನ್ ಇಸಾಕು? ಏನಪ್ಪ? ಇಸಾಕ್ ಹೇಳ್ತಾನೆ, ಇಗೋ ಅಪ್ಪಾಜಿ, ಬೆಂಕಿಯು ಕಟ್ಟಿಗೆಯು ಉಂಟು, ಬೆಂಕಿ ನಿನ್ ಕೈಯಲ್ಲಿ ಐತೆ, ಕಟ್ಟಿಗೆ ನನ್ನ ಹತ್ರ ಹೊತ್ಕೊಂಡಿದ್ದೀನಿ, ಆದ್ರೆ ಹೋಮಕ್ಕೆ ಬೇಕಾದ ಗುರಿಯಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಗುರಿಯನ್ನು, ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ, ಹೋಮಕ್ಕೆ ಬೇಕಾದ ಕುರಿಯನ್ನ ದೇವರೇ ಒದಗಿಸುವನು. ಅದನ್ನ ಹೇಳ್ತಾನೆ, ಕೇಳ್ತಾನೆ ಇಸಾಕು ಅಪ್ಪಸಿನ್ ಕೇಳ್ತಾನೆ, ಯಾರನ್ನ? ಅಬ್ರಾಹ್ಮನನ್ನು. ಡ್ಯಾಡಿ, ಕಟ್ಟಿಗೆ ಐತೆ, ಕತ್ತಿ ಐತೆ, ಬೆಂಕಿ ಐತೆ, ಎಲ್ಲ ಐತೆ, ಆದ್ರೆ ಮುಖ್ಯವಾಗಿ ಬೇಕಾಗಿರೋದು ಏನ್ ಗೊತ್ತಾ? ಕುರಿ. ನೋಡ್ರಿ ಎಷ್ಟು ಚುರುಕಾಗಿದ್ದಾನೆ ಅಂತ ಇಸಾಕ್ ಆತ್ಮಿಕವಾಗಿ ಯೋಚನೆ ಮಾಡಿ. ನಿಮ್ ಮಕ್ಳಿಗಿಂತ ಕಲಿಸ್ಕೊಟ್ಟಿದ್ದೀರಾ ನೀವು? ಪ್ರಾರ್ಥನೆ ಮಾಡ್ಬೇಕು, ಚರ್ಚ್ಗೆ ಹೋಗ್ಬೇಕಾದ್ರೆ ಬೈಬಲ್ ಇಟ್ಕೊಂಡು ಹೋಗ್ಬೇಕು ಅಂತ. ನಿಮ್ ಮಕ್ಳನ್ನ ಕೆಲ್ಸಕ್ಕೆ ಕಳ್ಸಿ ಬರ್ತೀರಿ. ಇಲ್ಲಿ ನಿಮ್ ಮಕ್ಳು ಕೋಳಿ ತೆಗಿಯಕ, ಕೋಳಿ ನೀರಾಗ ಹಚ್ಚಿ ಬರ್ತೀರಿ ನೀವು. ಕೆಲವರು ಬೇಲ್ದಾಗ ಕೆಲ್ಸ ಕಳ್ಸಿ ಬರ್ತೀರಿ ನೀವು. ಅವಮಾನ ಮಾಡ್ತಿಲ್ಲ, ಮತ್ ನನ್ ಮೇಲೆ ಸಿಟ್ಟಾಗಿ ನನ್ ಮೇಲೆ ಟಾರ್ಗೆಟ್ ಮಾಡ್ಬಾರ್ದು ನೀವು. ಹಲ್ಲೆಲೂಯಾ. ನಿಮ್ಮನ್ನೇನು ಅಬ್ರಾಹ್ಮನನ್ನ ದೇವ್ರು ಕೇಳದಂಗೆ ಮಗನ್ ಕೊಡಂತೂ ಕೇಳಿದ. ಹಲ್ಲೆಲೂಯಾ. ಕರ್ಕೊಂಡು ಹೋಗ್ತಾನೆ ಕೈ ಹಿಡ್ಕೊಂಡು. ಇವನ್ ಕೇಳ್ತಾನೆ, ಇಸಾಕು ಕೇಳ್ತಾನೆ ಅಬ್ರಾಹ್ಮನನ್ನ, ಅಪ್ಪಾಜಿ ಕುರಿಯಲ್ಲಿ, ಅಪ್ಪಾಜಿ ನಮಗ್ ಕುರಿ ಬೇಕಲ್ಲ ಹೋಮ ಮಾಡಕ್ಕೆ, ಅದಿಲ್ಲ ಮೇನ್ ಅದೇ ನಮಗೆ ಅಂತ ತಂದೆನ ಕೇಳ್ತಾನೆ. ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕು ನೀವಿಲ್ಲಿ, ಪ್ರಾರ್ಥನೆ ದೇವರನ್ನ ಆರಾಧಿಸ್ಬೇಕು ಅಂದಾಗ ನಮಗೆ ಏನೇನು ಬೇಕು ಅಂತೇಳಿ ಅಬ್ರಹಾಮು ಪ್ರತಿ ಸಾರಿ ದೇವರ ಹತ್ರ ಪ್ರಾರ್ಥನೆ ಮಾಡೋಕ್ ಹೋದಾಗ, ಯಜ್ಞವೇದಿ ಹತ್ರ ಹೋದಾಗ ಏನೇನನ್ನ ತಕ್ಕೊಂಡು ಹೋಗ್ತಿದ್ದ ಅನ್ನೋದನ್ನ ಯಾರು ನೋಡಿದ್ರು? ಇಸಾಕ್ ನೋಡಿದ್ರು. ಅದಕ್ಕೆ ದಾರಿಗೆ ಹೋಗ್ಬೇಕಾದ್ರೇನೆ ಯೋಚನೆ ಮಾಡ್ತಾನೆ, ಅಪ್ಪಾಜಿ ಒಂದ್ ವೇಳೆ ಮನೆ ಹತ್ರ ಯಜ್ಞವೇದಿ ಇತ್ತಲ್ಲ, ಅಲ್ಲಿ ಆರಾಧನೆ ಮಾಡುವಾಗೆಲ್ಲ ಕುರಿಯನ್ನ ಟಗರನ್ನ ಕೊಯ್ದು ದೇವರಿಗೆ ಹೋಮ ಮಾಡ್ತಿದ್ರು. ಕೊಯ್ಲಿಕ್ಕೆ ಹೋದಾಗ ಅಬ್ರಹಾಮ್ ಹೇಳ್ತಿದ್ದ, ಕತ್ತಿ ತಕ್ಕೊಂಬ ಮಗನೇ ಅಂತ ತಂದು ಕೊಡ್ತಿದ್ದ. ಅದಕ್ಕೆ ಅವನಿಗೆ ನೆನಪಿದೆ, ಓ ಬೇಕು, ಕತ್ತಿ ಬೇಕು, ಬೆಂಕಿ ಹಚ್ಬೇಕಲ್ಲ, ಪಂಚ್ ಬೇಕು, ಕಟ್ಟಿಗೆ ಒಟ್ಟಬೇಕಲ್ಲ, ಕಟ್ಟಿಗೆ ಬೇಕು, ಆ ಕಟ್ಟಿಗೆ ಮೇಲೆ ಟಗರಿಡಬೇಕಲ್ಲ,
ಅದು ಬೇಕು, ಅದಕ್ಕೆ ಯೋಚನೆ ಮಾಡ್ತೇನೆ. 3 ದಿನ ಆಲೋಚನೆ ಬರ್ಲಿಲ್ಲ. 3 ದಿನ ಸೇವಕರ ಮೇಲೆ ಒಂದಿಷ್ಟು ಕಟ್ಟಿಗೆ ಇದ್ವು, 3 ದಿನ ಕಥೆಗಳ ಮೇಲೆ ಒಂದಿಷ್ಟು ಕಟ್ಟಿಗೆ ಇದ್ವು, ಅದಕ್ಕೆ ಏನ್ ಆಲೋಚನೆ ಬರ್ಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆ ಬೆಟ್ಟ ಹತ್ತುವಾಗ ಇಸಾಕನ ತಲೆ ಮೇಲೆ ಕಟ್ಟಿಗೆ ಐತೆ, ಬೆಂಕಿ ಪಂಚ ತಂದೆ ಹತ್ರ ಐತೆ, ಕುರಿ ಇಲ್ಲಲ್ಲ, ಈಗ ಹಿಡ್ಕೊಂಡು ಹೋಗ್ಬೇಕಲ್ಲ ಕುರಿ, ಆ ಕುರಿ ಇಲ್ಲ ಅಂತ ಅನಿಸ್ತು. ನಾವೇನೋ ಒಂದ್ ಕಳ್ಕೊಂಡಿದೀವಿ, ನಾವೇನೋ ಒಂದ್ ಸಮಥಿಂಗ್ ಬಿಟ್ಟು ಬಂದಿದೀವಿ. ಅದಕ್ಕೆ ಅಬ್ರಾಹ್ಮನಿಗೆ ಗೊತ್ತು ಕುರಿ ಬೇಕಾಗಿಲ್ಲ, ಕೇಳಿರೋದು ಇವನನ್ನೇ ಅಂತ. ಆದ್ರೆ ಇಸಾಕು ಮಗ ತಂದೆನ ಕೇಳ್ತಾನೆ, ಅಪ್ಪಾಜಿ ನಾವು ಕುರಿ ಮಾತು ಬಂದ್ಬಿಟ್ಟಿದೀವಿ. ಇನ್ನೊಂದು ಮಾತು ಗೊತ್ತಾ, ಅಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ದೇವರೇ ಒದಗಿಸುವನು. ಚಪ್ಪಳ ತಟ್ಟಿದ್ದಾರೆ. ವಿಶ್ವಾಸ ಹಾಗೆ ಇರ್ತದೆ. ಅಲ್ಲೆಲೂಯ. ನಮಗೆ ಸಿಗ್ತಕ್ಕಂತ ಪಾಲು ಅದೇ ರೀತಿಯಾಗಿರ್ತದೆ. ನೀನ್ ಮಾತನಾಡೋ ಮಾತಲ್ಲಿ ನಿನಗೆ ಬರ್ತಕ್ಕಂತ ಪಾಲು ಬರ್ತದೆ. ಒಂದು ರಕ್ತ ಕುಸುಮ ರೋಗಿ ಯೇಸುವನ್ನ ಮುಂದಿನಿಂದ ಹೋಗಿ ಮುಟ್ಟುವಷ್ಟು ಯೋಗ್ಯತೆ ಆಗಲಿ ಶಕ್ತಿ ಆಗಲಿ ಆಕೆಗಿಲ್ಲ. ಆಕೆ ಅಂದುಕೊಂಡ್ಲು, ಈ ಗೊಂಡೆಯನ್ನ ಮುಟ್ಟಿದರೆ, ಅರ್ಥ ಆಗ್ತದೆ ನಾನು ಹೇಳ್ತಿರೋದು ನಿಮಗೆ? ಅಂದ್ರೆ ಆ ಪ್ರಭುವಿನ ವಸ್ತ್ರವನ್ನ ಮುಟ್ಟಿದರೆ ನಾನು ಗುಣ ಆಗ್ತೇನೆ. ಆ ವಿಶ್ವಾಸ ಆಕೆಯನ್ನು ಗುಣಪಡಿಸ್ತು. ಇನ್ನೊಂದ್ಸಾರಿ ಒಬ್ಬ ವ್ಯಕ್ತಿ ಬರ್ತಾನೆ, ಅಯ್ಯ ನನ್ನ ಆಳು ಪಾರ್ಶ್ವವಾಯು ರೋಗಿಯಿಂದ ಬಾಧೆ ಪಡ್ತದಾನೆ, ಎಲ್ಲೋ ಇದ್ದಾನ ಅವನು. ಏಸಪ್ಪನ ಹತ್ರ ಹೋದ, ದೇವ ನನ್ನ ಆಳು ಹಿಂಗೆ ಪಾರ್ಚಿ ಹೊಡೆದು ವ್ಯಾಧಿಯಲ್ಲಿ ಬಿದ್ದಿದ್ದಾನೆ, ಎದ್ದೋಡಕ್ಕಾಗಲ್ಲ, ಬಾ ಅಂತ ಕರೆದ. ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಹತ್ರ ಯೇಸು ಬರ್ತಂದ್ರು. ಆದ್ರೆ ಅವ್ನು ಇನ್ನೊಂದು ಮಾತು ಹೇಳ್ತಾನೆ, ಅಯ್ಯ ನನ್ನ ಹತ್ರ ಆಳುಗಳಿದ್ದಾರೆ, ಒಬ್ಬನಿಗೆ ಹೋಗ ಅಂತ ಹೇಳಿದ್ರೆ ಹೋಗ್ತಾನೆ, ಒಬ್ಬನಿಗೆ ಬಾ ಅಂತ ಹೇಳಿದ್ರೆ ಬರ್ತಾನೆ. ನೀನು ಒಂದು ಮಾತು ಹೇಳು, ಇಲ್ಲಿದ್ದಾನೆ ಹೇಳು, ನೀನ್ ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ಇಲ್ಲ ಸ್ವಾಮಿ, ನೀನು ಇಲ್ಲಿದ್ದ ಆಳಿಗೆ ಗುಣ ಆಗು ಅಂತ ಹೇಳು ಅಂತ ಹೇಳ್ತಾನೆ. ಇಂಥ ವಿಶ್ವಾಸನ ಇಸ್ರಾಯೇಲ್ ನೋಡ್ಲಿಲ್ಲ ನಾನು ಅಂತ ಹೇಳಿ ದೇವ್ರು ಹೇಳ್ತಾರೆ, ಸರಿ ನೀನು ನಂಬಿದಂತೆ ನಿನಗಾಗಲಿ ಅಪ್ಪ ಅಂತ ಹೇಳ್ತಾರೆ. ಆ ಮಾತನ್ನ ಅಪ್ಪಣೆ ಪಡ್ಕೊಂಡು ದೇವರ ಮೇಲೆ ಕೈ ಇಡಿಸಿ, ದೇವರ ತನ್ನ ಕೈ ಹಸ್ತವನಾಥನ ಮೇಲೆ ಚಾಚಿಸ್ಕೊಂಡು ಮನೆಗೆ ಹೋಗ್ತಾನೆ. 2 ದಿನ ಆಗ್ತದೆ, ಹೋಗ್ತಾನೆ. ಇವನಿಗೆ ಯಾವಾಗ ಗುಣ ಆಯ್ತು ಅಂತ ಕೇಳಿದಾಗ, ನಿನ್ನೆ ದಿನ ಇಷ್ಟೊತ್ತಿಗೆ ಆಯ್ತು. ಅಂದ್ರೆ ದೇವರು ಅಲ್ಲಿ ನಿನ್ನ ಆಳು ಗುಣವಾಗಿದ್ದಾನೆ ಅಂದಾಗ ಇವನಿಗೆ ಗುಣವಾಗಿದೆ. ನಾನು ಹೇಳೋದನ್ನ ಅರ್ಥ ಮಾಡಿಕೊಳ್ಳಿ. ಪ್ರಭು ನಿನ್ನ ವಿಶ್ವಾಸದಂತೆ ನಿನಗೆ ಮಾಡ್ತಾನೆ. ನೀನ್ ದೇವರಲ್ಲಿ ವೃದ್ಧಿ ಆಗ್ಬೇಕು, ಆಸೆ ಇಷ್ಟಪಡಬೇಕು, ಅದೇ ರೀತಿಯಾಗಿ ಹೆಚ್ಚಿಸ್ತಾನೆ ನಿನ್ನನ್ನು. ಆದ್ರೆ ನಾನು ಮತ್ತೊಂದ್ಸಾರಿ ಹೇಳ್ತೀನಿ, ದೇವರನ್ನ ನೀನ್ ಚಿಕ್ಕ ಸ್ಥಳದಲ್ಲಿ ಇಟ್ಟು ನೋಡ್ತಿದೀಯಾ? ಬರೀ ಕಷ್ಟನ ನೋಡ್ತಿದೀಯಾ? ದೇವರಿಗೆ ಕೂಡ ದೇವರನ್ನ ನೋಡ್ಬೇಕಾದ ಎಲ್ಲ ಸಮಯದಲ್ಲಿ ಕಷ್ಟನ, ಕಣ್ಣೀರ್ನ, ಸಮಸ್ಯೆನ ನೋಡಬಾರ್ದು. ಅಲ್ಲೆಲೂಯ. ನಿನ್ನ ಕಣ್ಣೀರನ್ನ ಆನಂದವಾಗಿ ಮಾಡುವಂತ ದೇವರ ಯೇಸು ಸ್ವಾಮಿ, ದೇವರ ಮಾಡುವಂತ ಶಕ್ತಿ ದೇವರಿಗಿದೆ. ನಿನ್ನ ಕಣ್ಣೀರೆಲ್ಲ ತೆಗೆದಾಕುವಂತ ಶಕ್ತಿ ದೇವರಿಗಿದೆ. ಅದ್ರಲ್ಲಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಆ ಕಣ್ಣೀರನ್ನ, ಆ ಸಮಸ್ಯೆಯನ್ನ ಹೈಲೈಟ್ ಮಾಡ್ತೀರಾ, ಝೂಮ್ ಮಾಡಿ ನೋಡ್ತೀರಾ. ಅದಕ್ಕೆ ನಿಮಗೆ ಕಷ್ಟ. ಆ ಕಷ್ಟ ಕಾಣ್ತಿದೆ ಅಂತ ಅನ್ಕೋ, ಆ ಕಷ್ಟನ ಮುಚ್ಚಿಬಿಡ್ರಿ ದೇವರ ನಾಮದಲ್ಲಿ, ಯೇಸು ನಾಮದಲ್ಲಿ. ಆಮೇಲೆ ಹೇಳ ಕಷ್ಟ, ಆ ಕಷ್ಟ ಹೋಗಿ ಯೇಸು ನೋಡಕ್ ಪ್ರಾರಂಭ ಮಾಡು, ಯೇಸು ಸ್ವಾಮಿ ನೋಡ್ಲಿಕ್ಕೆ ಪ್ರಾರಂಭ ಮಾಡು. ಒಂದು ವಿಷಯ ಹೇಳಿ ನಾನು ಮುಂದೆ ಹೋಗ್ತೇನೆ. ನಿಮಗೆ ಎಷ್ಟು ಜನರಿಗೆ ದಾವೀದು ಗೊತ್ತು? ಬೈಬಲ್ ಅಲ್ಲಿ ನೋಡಿದೀವಿ ನಾವೆಲ್ಲ. ಆ ಗೋಲಿಯಾತು ಅನ್ನಂತ ಒಬ್ಬ ಮನುಷ್ಯನಿರ್ತಾನೆ ಫಿಲಿಸ್ಟಿಯರ ರಾಜ್ಯದಲ್ಲಿ. 7 ಮೊಳ ಎತ್ತರ ಇರ್ತಾನೆ. 40,000 ಜನ 40 ದಿವಸಗಳ ಕಾಲ ಸೌಲನ ಸೈನಿಕರು ಯುದ್ಧಕ್ಕೆ ಹೋಗಿರ್ತಾರೆ. 40,000 ಜನ ಕೇಳಿಸ್ಕೊಳ್ರಿ, ಗೋಲಿಯಾತನಿಗೆ ಎದುರುಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾರೆ. ಅವನ್ ಪ್ರತಿ ಸಾರಿ ಬಂದಾಗೆಲ್ಲ ದೇವರ ಹೆಸರನ್ನು ಹಿಡಿದು ಇಸ್ರಾಯೇಲರನ್ನ ಅವಮಾನ ಪಡಿಸ್ತಾನೆ. ಪ್ರತಿ ಸಾರಿ ಅವಮಾನ ಪಡಿಸ್ತಾನೆ. ಆ ಸ್ಥಳಕ್ಕೆ ಯಾವುದೋ ಒಂದು ಅನುಕೂಲವಾದ ಸಮಯದಲ್ಲಿ ಯಾವುದೋ ಒಂದು ಅಣ್ಣಂದ್ರನ್ನ ವಿಚಾರ ಮಾಡ್ಲಿಕ್ಕೋಸ್ಕರ ಆ ಸ್ಥಳಕ್ಕೆ ದಾವೀದ ಎಂಟ್ರಿ ಕೊಡ್ತಾನೆ. ಯಾವಾಗ್ಲೂ ಸೌಲು ರಾಜ ಮೊದಲುಗೊಂಡು ಗೋಲಿಯಾತನನ್ನು ನೋಡಿದ ಎಲ್ಲರೂ ಕೂಡ ಅವನನ್ನು ಶಾರೀರಿಕವಾಗಿ ನೋಡ್ತಾರಪ್ಪ, ಅವನು ಅಷ್ಟು ಎತ್ತರದಾನೆ, ನಾವು ಅವನನ್ನ ಗೆಲ್ಲಕ್ಕಾಗತ್ತ? ಇವ್ರಾಗ್ತಾರೆ, ಗೆಲ್ಲಕ್ ಆಗಲ್ಲ. ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ನಮ್ ಕೈಲಾಗಲ್ಲ. ಫಿಲಿಸ್ಟಿಯರ್ನ ಸೋಲ್ಸಕ್ಕಾಗಲ್ಲ. ಎಷ್ಟು ದಿನಕ್ಕೆ ಹೋಗಿದ್ದಾರೆ? 40,000 ಜನ 40 ದಿವಸಗಳ ಕಾಲ ಅಲ್ಲೇ ಆಳದಲ್ಲಿದ್ದಾರೆ. ಊಟ ಅಲ್ಲೇ, ಸ್ನಾನ ಅಲ್ಲೇ, ಎಲ್ಲ ಅಲ್ಲೇ. ಪಾಪ ಅರ್ಥ ಆಗ್ತದೆ ಹೇಳ್ತಿರೋದು.
ಒಬ್ಬ ವಿಶ್ವಾಸ ಉಳ್ಳಂತ ವ್ಯಕ್ತಿ ಅರ್ಧ ಗಂಟೆಲಿ ಯುದ್ಧ ಫಿನಿಶ್ ಮಾಡ್ಬಿಡ್ತಾವ. 40 ದಿವಸ ಎಲ್ಲಿ, ಅರ್ಧ ಗಂಟೆ ಎಲ್ಲಿ ಹೇಳ್ರಿ. ಇವನು ಹೋಗ್ತಾನೆ ದೂರದಲ್ಲಿ ನೋಡ್ತಾನೆ, ಅವ್ನ್ ಗೋಲಿಯಾತ ಇವನು ಟೈಮ್ಗೆ ಗೋಲಿಯಾತ ಬರ್ತಾನೆ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ, ಇವನ್ನೆಲ್ಲ ಕೇಳಿಸ್ಕೊಂತಾನೆ. ಇವನಿಗೆ ಕೇಳಿಸ್ಕೊಂಡ್ ಕೂಡ್ಲೆ ನೀ BP ನೆತ್ತಿಗೇರ್ಬಿಡ್ತದೆ. ಯಾರಿಗೆ? ದಾವೀದಿಗೆ. ಇವನು ಯಾಟದಾನ, ಇವನು ನಮ್ ದೇವ್ರನ್ ಬೈತಾನ, ನಮ್ ರಾಜನ್ ಬೈತಾನ, ನಮ್ ಸೈನ್ಯನ್ ಬೈತಾನ ಇವನು. ಇಲ್ಲಿ ನೀನ್ ಎಷ್ಟೇ ಅಂತ ಪಾಪ ಏನು ಮಾಡಕ್ಕಾಗಲ್ಲ ಇವನು. ಅವ್ರನ್ನ ಕೇಳ್ತಾನೆ, ನಾನು ಅವ್ನು ಸಾಯಿಸ್ತಂತೆ. ಎಲ್ಲರೂ ಬೈಕ್ ಕಳಿಸ್ತಾರ, ನಡೆ ನಡೆ ನಡ. ಇವ್ರು ಯಾರ ಹತ್ರ ಕೆಲ್ಸ ಆಗಲ್ಲ ಅಂತ ಹೇಳಿ ಹೆಂಗೋ ಮಾಡಿ ರಾಜ ಕುತ್ಕೊಂಡಿರ್ತಾನ ಸ್ಥಳದಲ್ಲಿ. ರಾಜ ನಮಸ್ಕಾರ ಅಂತ ರಾಜಗೆ. ಯಾರ್ಲೇ ನೀನ್ ಎಂತ ಮಾತಾಡ? ರಾಜ ಟೆನ್ಷನ್, ಹೆಂಗ ಗೋಲೆತ್ತ ಸಾಯಿಸ್ಬೇಕಂತ. ಅವನ್ ಬಂದನಲ್ಲ, ಅವ್ನು ನಾನು ಹೊಡೆದಾಕ್ ಹೇಳ್ತಾನ. ಅವನ್ ಬಂದನಲ್ಲ, ಅವ್ನು ನಾನು ಹೊಡೆದಾಕ್ತೀನಿ. ಸೌಲ್ ರಾಜ ನೋಡಿ, ಈಗ ನಿನ್ ಕೈಲಿ ಆಗಲ್ಲಪ್ಪ, ಹೋಗ್ ಸುಮ್ಮನೆ ಒಲೆ ಹತ್ತಿಗ. ರಾಜ ನನ್ನದಿ ನಾನು ಹೊಡೆದಾಕ್ತೀನಿ. ನಾನು ಅಪ್ಪ ನಿನ್ ಕೈಲಿ ಆಗಲ್ಲ, ಹೋಗ್ ಸುಮ್ಮನೆ ಯಾಕಂಗ್ ಮಾಡ್ತಿ? ಯಾರು ನೀನು ಎಲ್ಲಿದ್ದ ಬಂದ? ಗೋ ನಾನು ಇಷ್ಟ ಮಗ, ನಮ್ಮ ಅಣ್ಣಂದ್ರೆ ಇಲ್ಲದಾರ ನೋಡಿ, ಯುದ್ಧ ಮಾಡಕ್ ಬಂದಾರಲ್ಲ ಅವ್ರ ತಮ್ಮನಂತ. ಅವ್ರ ಕೈಲೇ ಆಗಲ್ಲ, ನಿನ್ ಕೈಲಿ ಹಾಕತ್ತೆ ಏನ್ಲೈತಮ್ಮ? ಒಂದ್ ಚಾನ್ಸ್ ಕೊಟ್ಟು ನೋಡು, ಸುಮ್ ಮನೆಗೆ ಹೋಗ್ಬಂತ. ಅವನಿಗೆ ಬೇಸರ, ಈ ನಂಬೋರಲ್ಲ ನನ್ನ ಕಾನ್ಫಿಡೆನ್ಸ್, ವಿಶ್ವಾಸ, ನಾನು ಹೊಡೆದಾಕ್ತ. ಅವನು ಗೋಲಿಯತ್ ಮತ್ತಷ್ಟು ಅಂತಿರ್ತಾನೆ. ಇವನ್ ಕಿವಿ ಮತ್ತಷ್ಟು ಸಿಟ್ಟು ಬಂದ್ಬಿಡ್ತದೆ ನಿನಗೆ. ರಾಜ 2 ಕತೆ ಕೇಳ್ತಿ ಅಂತ. ಕತೆ ಕೇಳ ಮೂಡಾಗದನ ಸೌಲು ಟ್ಯಾಂಕ್ಷನ್ ಆಗ ಹೇಳಂತ. ನನ್ನ ಕುರಿ ಕಾಯಕಾರೆ ಅಡವೆಗೆ ನಾನು ಕುರಿ ಕಾಯ್ತೀನಿ. ನಾನ್ ಕುರಿ ಕಾಯನು, ನಾನ್ ಕುರಿ ಕಾಯಕಾರೆ ಕರಡಿ ಬಂದು ನನ್ನ ಕುರಿನೇನ ಮುಟ್ಟಿದ್ರೆ ನಾನು ಅದನ್ನ ಬೆನ್ನೆತ್ಕೊಂಡೋಗಿ ಗದ್ದ ಜಿಗದು ಸಾಯಿಸಿ ನಾನು ಕುರಿತಾರೆ. ಸಿಂಹಕ್ಕೂ ಹಂಗೆ ಮಾಡ್ತೀನಿ ನಾನು. ಅಲ್ಲೆಲ್ಲೂಯ. ಅವ್ನು ಹೇಳ್ತಾನೆ, ಸಿಂಹಕ್ಕೂ ಕರಡಿಗೂ ಆದ ಗತಿಯನ್ನ ಈ ಗೋಲ್ಯಾತ್ ನಿಂಗ್ ಮಾಡ್ತಂದಾಗ ಸೌಲಿಗೆ ಎಲ್ಲೋ ಒಂದ್ ಕಡೆ ವಿಶ್ವಾಸ ಬರ್ತದ. ಮಾಡ್ಬೋದ ಗಿಡ್ಕದನ್ನ ಹಾಕತ್ತೀನಿ ಕೈಲಿ, ಹಾಕತ್ತ 108 ಯೋಚನೆ ಬರ್ತವೆ. ಆದ್ರೆ ಸಿಂಹನ್ ಸಾಯಿಸಿನಿ, ಕರಡಿ ಕೈಯಿಂದ ಸಿಂಹದ ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಈಸಿ ಆದ ವಿಷಯ. ಅವೆರಡುಗಳ ಮೇಲೆ ಗೆಲ್ತೀನಿ ಅಂತ ಹೇಳ್ತಾನಲ್ಲ, ಈಗ ಓವರ್ ಕಾನ್ಫಿಡೆನ್ಸ್ ಬೇರೆ ಅದನ್ನ ನಂಬಬಹುದು ಅಂತಂದೇಳಿ ಒಂದ್ ಚಾನ್ಸ್ ಕೊಡ್ತಾನೆ. ಯಾರು? ಸೌಲ್ ಚಾನ್ಸ್ ಕೊಟ್ಟು ಒಂದ್ ಮಾತು ಹೇಳ್ತಾನೆ. ಸರಿಯಪ್ಪ, ಇದು ನಿಂಗೆ ಎದೆಗ ಕವಚ ಹಾಕ, ಕಿರೀಟ ಇಟ್ಕ, ಶುಟು ಪುಟಕ್ಕ, ಕತ್ತಿ ತಕ್ಕ ಹೋಗಂತ ಹೇಳ್ತಾನೆ. ಹಾಕೆಂತಾನೆ, ಹಾಕೊಂಡು ಅಷ್ಟು ದೂರ ಹೋಗ್ತಾನೆ. ತನ್ನ ಕೈಲಿ ಆಗಲ್ಲ, ಹಾಕೊಂಡ್ ಅಭ್ಯಾಸ ಇಲ್ಲಲ್ಲ ಪಾಪ. ಇವನೇನ್ ಮಾಡ್ತಾನೆ, ಎಲ್ಲ ಬಂದು ರಾಜ ಕೈ ಬಿಚ್ಕೊಟ್ಬಿಡ್ತಾನೆ. ರಾಜ ಯಾಕಲಿ ಆಗಲ್ಲ ಏನಂತಾನೆ. ಹಂಗಲ್ಲ ಸುಂಗುರ್ ನಾನು ಹೋಗ್ತೀನಿ ಅಂತೇಳಿ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಕುರಿ ಕಾಯುವಾಗ ಕವಣೆ ಗೊತ್ತಲ್ಲ ನಿಮ್ಗೆ, ಜೋರಾಗಿ ಬಿಸ್ತಾರೆ, ಕಲ್ಲು ಕತ್ತೆ ಚಟ್ ಅಂತ ಒಂದ್ ಸೌಂಡ್ ಬರ್ತದೆ. ಅವ್ನ್ ತಕ್ಕೊಂಡು ಹೋಗ್ತಾನ. ಅವ್ನು ಅಲ್ಲೇ ಇರ್ತಾನೆ, ಗೋಲಿಯಾತ ದಿನ ಮೇಲೆ ನಿಂತ್ಕೊಂಡು ಕೆಕ್ಕ ಹೊಡೀತಿರ್ತಾನ ಅವ್ನು. ಯಾರು ಹೇಳಿ? ಬಹಳ ಸಾರಿ ನೀವು ಶೋಧನೆಗಳಿಗಾದಾಗ ಸೈತಾನ್ ಕೂಡ ನಿಂತ್ಕೊಂಡು ಕೆಕ್ಕ ಹೊಡಿತಾ ಇರ್ತಾನೆ. ನೀನ್ ದಾವಿದ್ ಆಗ್ಬೇಕಂತ, ನೀನ್ ಅವ್ನ್ ಹೊಡಿಬೇಕು. ಅಲ್ಲೆಲ್ಲೂಯ್ಯ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಹಳ್ಳದಲ್ಲಿ 5 ಕಲ್ಲು ಹಾಕ್ಸ್ಕೊಂತ, ಒಂದ್ ಸಣ್ಣ ಒಂದ್ ಕುರಿಕಾಯಿ ಕೋಲ್ ಇರ್ತದೆ, ಒಂದ್ ಕೋಲ್ ತಂದು ಹೋಗ್ತಾ ಇರ್ತಾನೆ. ಅಲ್ಲಿರುವಂತ ದಾವಿದು ಗೋಲಿಯಾತು ದಾವಿದನ್ ನೋಡಿ, ನಾಯಲ್ಲೇ ನಾನು ನಾಯಿ ಹೊಡೆಯಕ್ ಬಂದಾಗ ನನ್ನ ಹತ್ರ ಹೊಡೆಯಕ್ ಬರ್ತೀಯಲ್ಲ, ಬಾಯಲ್ಲಿ ಹಿಂಗ್ ಮಾಡ್ತಂತಾಳ ಅವನು. ಅವನೇನ್ ಹೇಳ್ತಾನೆ ಗೊತ್ತಾ? ಇಸ್ರಾಯೇಲ್ರ ಸೈನ್ಯವನ್ನ ಏಳಿಸುವಂತ ಸುನ್ನತಿಯಿಂದ ಫಿಲಿಸ್ಟಿಯರನ್ನ ನೀನ್ ಎಷ್ಟನ್ಲೇ ಅಂತ ಹೇಳಿ ಹಳದಲ್ಲ 5 ಕಲ್ಲು ತಗೊಂಡು ಸೂಟಿ ಮಾಡಿ ಅವನ್ ತಲೆಗೆ ಹೊಡೆದ್ಬಿಡ್ತಾನೆ, ಕವಣ ಬೀಸ್ಬಿಡ್ತಾನೆ. ಅದು ಹೋಗಿ ಸೀದಾ ಗೋಲಿಯಾತ್ ತಲೆಗೆ ಬೀಳ್ತದೆ, ಹಣೆಗೆ ಬೀಳ್ತದೆ. ಫಿನಿಶ್. ಗೋಲಿಯಾತನ ಕತೆ ಮುಗೀತು. ಅಲ್ಲೆಲ್ಲೂಯ್ಯ. ಒಂದು ಹಾಡಿದೆ ಅಲ್ಲಿ, 5 ಕಲ್ಲು ಕೈಯಲ್ಲಿ ಅದ್ಭುತವು ಚೇಬಲಿ ಅತಿಶಯವು ನಡೆಯೇ. ನೀವು ಹಾಡಲ್ಲೇನು? ನಿಮ್ಗೆ ಅದ್ಭುತ ಬ್ಯಾಡೇನು? ನೀವ್ ಹಂಗೆ ಸವಲ್ ಸೈನಿಕರಾಗಿದ್ದು ಸುಮ್ಮನೆ ಅಲ್ರಿ. 5 ಕಲ್ಲು ಕೈಯಲ್ಲಿ ಅದ್ಭುತವು ಚೇಬಲಿ ಅತಿಶಯವು ನಡೆಯಲಿರುವುದು, ಜನರು ನಾಟ್ಯವಾಡಿ ಸ್ತುತಿಸಲಿರುವರು. ಒಡೆದನಯ ದಾವೀದನ ನೆತ್ತಿಯೇಟು, ಸತ್ತನಯ ಗೋಲಿಯಾತ ಕೆಳಗೆ. ಹಾಡ್ರಿ ಅಲ್ಲೆಲ್ಲೂಯ್ಯ. ಯಾವಾಗ ಹೊಡೆದ್ನ ಅವ್ನು ಕೆಳಗೆ ಬಿದ್ದೋದ್ನ. ಇಸ್ರಾಯೇಲ್ರ ದೊಡ್ಡ ಜಯ. ಯಾಕೆ ಈ ವಿಷಯ ಹೇಳಿದಂದ್ರೆ, ಪ್ರತಿ ಸಮಸ್ಯೆಯಲ್ಲಿ ಕೂಡ ನಿನ್ ಗೋಲಿಯಾತನನ್ನು 40,000 ಜನ ಆಗಲ್ಲ ಅಂತ ಅನ್ಕೊಂಡ್ರು. ದಾವೀದು ಯಾಕೆ ಆಕತ್ತಂತ ಹೇಳಿದಾಳ ಅವನು? ನಂಬಿಕೆ. ಯಾರ ಮೇಲೆ? ದೇವರ ಮೇಲೆ. ನೀನಾದ್ರೂ ನಿನ್ನ ತೋಳ್ಬಲದ ಮೇಲೆ, ನಿನ್ನ ಶರೀರದ ಮೇಲೆ ವಿಶ್ವಾಸ ಇಟ್ಟಿದೀಯಾ? ನಾನಾದರೂ ನನ್ನ ದೇವರ ಮೇಲೆ ವಿಶ್ವಾಸಿಸಿದ್ದೀನಿ.
ನೀನು ಎಲ್ಲಿ ತನಕ ದೇವರ ಮೇಲೆ ವಿಶ್ವಾಸ ಇಡಲು, ಎಲ್ಲಿ ತನಕ ದೇವರನ್ನ ನೀನು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿ ತನಕ ಕ್ಷಮಿಸಿ, ಅಲ್ಲಿ ತನಕ ಕಷ್ಟಗಳು ತಪ್ಪಿದ್ದಲ್ಲ, ಶೋಧನೆಗಳು ತಪ್ಪಿದ್ದಲ್ಲ, ಬಿಡುಗಡೆ ಆಗೋದಿಲ್ಲ. ಅಲ್ಲ, 40 ದಿವಸ ಆಗ್ದಿರೋ ಕೆಲಸ ಅರ್ಧ ದಿನದಲ್ಲಿ ಫಿನಿಶ್. ಹಲ್ಲೆಲೂಯಾ. ದಾವೀದನ ಹೆಸರು ಕೇಳಿದ್ರೆ ಅವತ್ತಿದ್ದ ಇಸ್ರಾಯೇಲರಿಗೆ ಗಡಗಡ, ಅವನು ರಾಜನಾದಾಗಲೂ ಗಡಗಡ. ಹಲ್ಲೆಲೂಯಾ. ಶತ್ರುಗಳ ಮನೆಯಲ್ಲೇ ಊಟ ಮಾಡಿದ ವ್ಯಕ್ತಿ ದಾವೀದ. ಶತ್ರುಗಳ ದೇಶದಲ್ಲಿ ಮನೆ ಕಟ್ಟಿಕೊಂಡು ಗುಡಾರ ಹಾಕೊಂಡು ವಾಸ ಮಾಡಿದಂತ ವ್ಯಕ್ತಿ ದಾವೀದ. ಚರಿತ್ರೆವಾದಿ ನೋಡ್ರಿ ನೀವು. ಅದಕ್ಕೆ ಕಾರಣ ಏನ್ ಗೊತ್ತಾ? ದೇವರ ಮಹಿಮೆ, ದೇವರ ಮೇಲಿರುವಂತ ವಿಶ್ವಾಸ. ಹಲ್ಲೆಲೂಯಾ. ನಾನು ವಾಕ್ಯ ಹೇಳಿ ಮುಗಿಸ್ತಾನೆ. ಮಗನನ್ನು ಬೆಟ್ಟಕ್ಕೆ ಹೋಗುವಾಗ ಅಪ್ಪನನ್ನ ಕೇಳ್ತಾನೆ, ಅಪ್ಪಾಜಿ ಕುರಿ ಎಲ್ಲಿ ಅಂತೇಳಿ. ಆವಾಗ ಅಬ್ರಾಮ್ ಹೇಳೋ ಮಾತೇನ್ ಗೊತ್ತಾ? ದೇವರು ಒದಗಿಸ್ತಾನೆ. ಅದೇ ವಿಶ್ವಾಸದ ಮಾತು. ಮತ್ತೊಂದ್ಸಲ ಹೇಳ್ತೀನಿ, ದೇವರು ಒದಗಿಸ್ತಾನೆ. ಯಾವ ನಂಬಿಕೆ ಮೇಲೆ ಹೇಳಿದ ಆ ಮಾತನ್ನ? ಹೇಳಕ್ ಹೆಂಗ್ ಸಾಧ್ಯ? 3 ದಿನದಷ್ಟು ಪ್ರಯಾಣ. ಮಗನನ್ನ ಕೇಳಿರೋದು ಅಬ್ರಾಹ್ಮನಿಗೆ ಬಿಟ್ರೆ ಮತ್ತೊಬ್ರಿಗೆ ಗೊತ್ತಿಲ್ಲ, ಆಳುಗಳಿಗೂ ಗೊತ್ತಿಲ್ಲ. ಅಬ್ರಾಹ್ಮನಿಗೂ ಮತ್ತು ದೇವರಿಗೆ ಗೊತ್ತಿರ್ತಕ್ಕಂಥ ರಹಸ್ಯವಾದ ವಿಷಯ ಒಪ್ಪಂದ. ದಾರಿಯಲ್ಲಿ ಹೋಗ್ತಾನೆ, ಅದನ್ನ ಹೇಳ್ತಾನೆ, ಬೆಟ್ಟದಲ್ಲಿ ದೇವ್ರು ಕೊಡ್ತಾನೆ. ಆ ಮಾತನ್ನ ದೇವರು ಸ್ಥಿರಪಡಿಸಿದ. ಬೆಟ್ಟದಲ್ಲೇ ದೇವ್ರು ಕುರಿ ಕೊಟ್ಟ. ಅದಷ್ಟು ಈಸಿ ಅಲ್ಲ. ಹೌದು. ಹೀಗೆ ಅವರಿಬ್ಬರು ಹೋದರು. ಓಕೆ. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು. ಯಾರ ಮಗನಾದ? ತನ್ನ ಮಗನ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಆಳುಗಳಿಗೆ ಇಬ್ರು ಬರ್ತೀವಿ ಅಂತ ಹೇಳಿದಾನೆ, ದೇವರು ಒದಗಿಸ್ತಾನೆ ಅಂತ ಹೇಳಿದಾನೆ, ಆದ್ರೂ ಕೈಕಾಲು ಅರ್ಥ ಗೊತ್ತಾ? ಕೈಕಾಲು ಕಟ್ತಿದ್ದಾನೆ, ಯಜ್ಞವೇದಿ ಕಟ್ತಾನೆ. ಕಲ್ಲು ತಂದು ಕೊಟ್ಟವನೇ ಇಸಾಕು. ಸೇರಿ ಇಬ್ರು ಗುಂಡುಗಳ ಮೇಲೆ ಯಜ್ಞವೇದಿ ಕಟ್ಟಿದ್ದಾರೆ, ಕಟ್ಟಿಗೆಯನ್ನು ಇಬ್ರು ಒಟ್ಟಿದ್ದಾರೆ, ಕೈಕಾಲುಗಳನ್ನ ಕಟ್ತಾನೆ. ಅವನಿಗೆ ಅರ್ಥ ಆಗ್ಲಿಲ್ಲ ಇಸಾಕನಿಗೆ, ಯಾಕೆ ನಮ್ಮಪ್ಪ ಕೈಕಾಲುಗಳನ್ನ ಕಟ್ತಾನಂತ. ಕೊನೆಗೆ ಒಂದ್ ವೇಳೆ ಅರ್ಥ ಆಗಿರ್ಬಹುದೇನು, ಅಪ್ಪಾಜಿ ಯಾಕೆ ನನ್ ಬೈತಿ ಅನ್ಲಿಲ್ಲ, ಅಪ್ಪ ಯಾಕೆ ನನ್ನ ಒದಸ್ತಿ ಅನ್ಲಿಲ್ಲ, ಏನ್ ದೇವ್ರು ಕೇಳೋಣ ಅಂತ ಏನು ಮಾತಾಡಲಿಲ್ಲ, ಸುಮ್ಮನೆ ಮಲಗಿದ್ದ. ಅದೇ ವಿಶ್ವಾಸ. ಅದೇ ವಿಶ್ವಾಸ, ಅದೇ ದೊಡ್ಡದು. ಹಂಗೆ ನಿನ್ನ ಮಕ್ಕಳಿದ್ರೆ ನೀನ್ ತಲೆ ಎತ್ತು ಅಂತ ಮಾಡ್ತಾರೆ. ಒಂದು ವಚನ ಅವರು, ಅವನನ್ನು ವೇದಿಯ ಮೇಲೆ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಏನ್ ಮಾಡದಂತೆ? ಕೈಕಾಲನ್ನ ಕಟ್ಟಿ ಕತ್ತಿಯನ್ನ ಮೇಲೆತ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ರಿ. ಕತ್ತಿಯನ್ನ ಮೇಲೆತ್ತಿ ಯೋಚನೆ ಮಾಡಿ, ನೀನು ಏನ್ ಮಾಡಿದಾನೆ? ಕೈನಾ ನೋಡ್ರಿ, ನನ್ನ ಕೈ ಈ ಕೈ ಒಂದ್ ವೇಳೆ ಕೈ ಕೆಳಕ್ ಬರದೆ ಸೆಕೆಂಡ್ ಟಿಕ್ ಅಂತ ಮುಗಿದತ್ತು. ಎಷ್ಟಮ್ಮ ಹಿಂಗ್ ಟಿಕ್ ಅಂದ್ರೆ ಒಂದು ಮುಳ್ಳು ಮುಗಿದತ್ತು. ತಲೆ ಬೇರೆ ಬಾಡಿ ಬೇರೆ ಆಗುತ್ತೆ. ಕಷ್ಟ ಅಲ್ವಾ? ಒಂಥರ ಕಷ್ಟ ಅನ್ಸುತ್ತಲ್ಲ ಈ ವಿಷಯ ಕೇಳಕ್ಕೆ? ಅನ್ಸಲ್ವಾ? ಅನ್ಸುತ್ತೆ. ಆದ್ರೆ ಒಂದು ಅದ್ಭುತ ನಡೆದೋಗುತ್ತೆ. ಆಮೇಲೆ ಒಂದು ಅದ್ಭುತ ನಡೀತದೆ. ಆಮೇಲೆ ಕತ್ತಿ ಎತ್ತಿರ್ತಾನೆ. ಇನ್ನೇನ್ ಕತ್ತಿಯನ್ನು ಎಲ್ಲಿ ತನಕ ದೇವರು ಪರಿಶೋಧಿಸ್ತಾನಂತ ಯೋಚನೆ ಮಾಡಿ. ಬೆಳಕಾಗೋವರೆಗೂ ಟೈಮ್ ಕೊಟ್ಟ, 3 ದಿನ ಪ್ರಯಾಣದಲ್ಲಿ ಟೈಮ್ ಕೊಟ್ಟ, ಬೆಟ್ಟ ಹತ್ತುವಾಗ ಟೈಮ್ ಕೊಟ್ಟ, ಯಜ್ಞವೇದಿ ಕಟ್ಟುವಾಗ ಟೈಮ್ ಸುಮ್ಮನೆ ಇದ್ದ ದೇವರು, ಕಟ್ಟಿಗೆ ಒಟ್ಟುವಾಗ ಸುಮ್ಮನೆ ಇದ್ದ, ಮಗನನ್ನ ಕೈಕಾಲು ಕಟ್ಟುವಾಗ ಸುಮ್ಮನಿದ್ದ, ಕತ್ತಿ ಎತ್ತುವಾಗ ಸುಮ್ಮನಿದ್ದ, ಕತ್ತಿ ಇಳಿಸುವಾಗ ಆಗ್ಲೂ ಸುಮ್ಮನಿದ್ರು. ಕೈಕಾಲುಗಳೆಲ್ಲ ಬೇರೆ ಬೇರೆ ಆದ್ರೂ ದೇವರೊಂದು ಅಪ್ಪಣೆ ಕೊಟ್ರೆ ಜೋಡಿಸ್ತಿತ್ತು. ಅಲ್ಲಿವರೆಗೂ ಬಿಡ್ಲಿಲ್ಲ ದೇವ್ರ, ಅಂದ್ರೆ ಅಲ್ಲಿವರೆಗೂ ದೇವ್ರು ಬಿಡ್ಲಿಲ್ಲ. ಕತ್ತಿ ಎತ್ತಿದ ಕೈಗಿತ್ತಲ್ಲ, ಮತ್ತೆ ಒಂದ್ ಸ್ವರ ಬರ್ತದೆ, ಅಬ್ರಹಾಮ. 2ನೇ ವಚನದಲ್ಲಿ ಮಾತನಾಡಿದಂತ ಸ್ವರ ಈಗ ಮಾತಾಡ್ತೈತೆ. ಎಷ್ಟನೇ ವಚನದಲ್ಲಿ? ಅಲ್ಲಿ ಮಾತಾಡ್ತೈತೆ. 2ನೇ ವಚನದಿಂದ 11ನೇ ವಚನದ ತನಕ ದೇವರ ಅಬ್ರಹಾಮ ಅಂತ ಕರೀಲೇ ಇಲ್ಲ. ಎಲ್ಲಿ ಕೂಡ ಕರೀಲಿಲ್ಲ. ಎಲ್ಲಿ ಕೂಡ ಕರೀಲಿಲ್ಲ ದೇವರ ಅಬ್ರಹಾಮ ಅಂತ. ಕರೆದು ಬಲಿ ಕೊಡು, ಹೋಮ ಮಾಡು ನನಗೆ ಅಂತ ಹೇಳಿದಂತ ಸ್ವರ ಬಿಟ್ಟರೆ 3ನೇ ವಚನದಿಂದ ಇವನು ಹೋಗಿದ್ದು, ಪ್ರಯಾಣ ಮಾಡಿದ್ದು ಎಲ್ಲ ಇದೆ. ಆದ್ರೆ 11ನೇ ವಚನದಲ್ಲಿ ಮತ್ತೆ ಸ್ವರ ಏನ್ ಗೊತ್ತಾ? ಅಬ್ರಾಮ. ಅವಾಗ ಅಬ್ರಾಮ ಮಗನ್ ತಕೊಂಡ್ ಬಾ ಅಂತ ಸ್ವರ ಅಬ್ರಾಮ ಅಂತ ಅಷ್ಟೇ. ಇವಾಗ ಆಗ್ಲೂ ಕೂಡ ಆ ಕೈನ ಹಿಂಗೆ ಇಟ್ಕೊಂಡು ಒಂದ್ ಮಾತು ಹೇಳ್ತಾನೆ, ಏನ್ ಸ್ವಾಮಿ
ಇದೀನಯ್ಯ, ಏನ್ ಹೇಳ್ಬೇಕಂತಿದ್ದಿ? ನಿನ್ ದಾಸನಿಗೆ ಏನ್ ಅಪ್ಪಣೆ ಆಗ್ಬೇಕು, ಏನ್ ಮಾಡ್ಬೇಕು ನಾನು ಅಂತ ಕೇಳ್ತಾನೆ. ಹೌದು, ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇದ್ದೇನೆ ಅಂದನು. ಏನ್ ಹೇಳ್ತಾನೆ? ಎರಡನೇ ವಚನದಲ್ಲಿ ಏನಂದ? ಅದೇ ಮಾತ ನಿನಗೆ ಪ್ರಿಯನ, ಸಾರಿ ಒಂದೇ ಮಾತು. ಈಗ ಈಗಲೇ ಏನಂತಾನೆ? ಅದೇ ಹೇಳದ್ ದೇವ್ರು. ನಿನಗೆ ಯಾವಾಗ್ಲೂ ಯಾವ ಪರಿಸ್ಥಿತಿ ಇದ್ದಾಗ್ಲೂ ದೇವ್ರ ಹತ್ರ ಇದ್ದೀನಿ ಅನ್ನೋರೇ ದೇವ್ರ ಮಕ್ಕಳು. ಆ ವಿಶ್ವಾಸದಲ್ಲಿ ಬದುಕಿ ನೋಡು ನಿನ್ ಜೀವನ. ಹಂಗ ಪ್ರಾರ್ಥನೆ ಮಾಡಿ ನೋಡು, ಹಂಗ ಅದ್ಭುತಗಳನ್ನ ನಿನ್ ಜೀವನದಲ್ಲಿ ಹೊಂದ್ಕೊಳ್ತೀನಿ. ಇದ್ದೀಯ ಅಂತ ಹೇಳಿದಾಗ ಏನ್ ಉತ್ತರ ಬಂದಿರ್ಬೋದು? ಆ ದೂತನು ಅವನಿಗೆ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ. ಏನ್ ಮೇಲೆ ಕೈ ಹಾಕಬೇಡ? ಯಾರ ಮೇಲೆ ಕೈ ಹಾಕಬೇಡ? ಇಸಾಕನ ಮೇಲೆ ಕೈ ಹಾಕಬೇಡ. ಅವನಿಗೇನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ, ಇಲ್ಲಿ ವಚನ ಇದೆ, ಇದೇ ವಚನಕ್ಕೆ ನಿಮ್ಮನ್ನ ಕರೆತಂದಿದ್ದು, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಕೊಡುವುದಕ್ಕೆ ಇದ್ದಗೆಯಲಿಲ್ಲವಾದ್ದರಿಂದ, ಅಂದ್ರೆ ಮನಸ್ಸನ್ನ ಬದಲಾಯಿಸಿಕೊಳ್ಳಲಿಲ್ಲವಾದ್ದರಿಂದ, ನೀನ್ ಯಾರಲ್ಲಿ? ದೇವರಲ್ಲಿ ಭಯ ಭಕ್ತಿ ಉಳ್ಳವನೆಂದು ನನಗೀಗ ತೋರಿ ಬಂತು. ನೀನ್ ಯಾವಾಗ ದೇವ್ರ ಮುಂದೆ ನೀನನ್ನ ತೋರ್ಸ್ಕೊಳಕ್ ಸಾಧ್ಯ ಗೊತ್ತಾ? ನೀನ್ ಎಲ್ಲವನ್ನ ತಿರಸ್ಕರಿಸಲ್ಪಟ್ಟು ದೇವ್ರನ್ನ ಹತ್ಕೊಂಡಾಗ ಮಾತ್ರನೇ ನೀನ್ ಏನಂತ ಗೊತ್ತ. ಅರ್ಥ ಆಗ್ತಲ್ಲ? ದಯವಿಟ್ಟು ಹೇಳ್ತೀನಿ, ಕೆಲಸದ ಮೇಲೆ ನೀನ್ ಕಾನ್ಸಂಟ್ರೇಷನ್ ಮಾಡ್ಬೇಡ, ಪ್ರಭು ಮೇಲೆ ಕಾನ್ಸಂಟ್ರೇಷನ್. ಹಲ್ಲೆಲೂಯಾ. ನಾನ್ ಮತ್ತೊಂದ್ಸಾರಿ ಮಾತಾಡಿ ಹೇಳ್ತೀನಿ, ಮುಗಿಸ್ತೇನೆ ಇವತ್ತಿನ ವಾಕ್ಯವನ್ನ. ನಿನ್ನ ಸಮಸ್ಯೆಗಳನ್ನೇ ನಿನ್ ಡಿಸ್ಪ್ಲೇ ಮೇಲೆ ನೋಡಬೇಡ. ಹಲ್ಲೆಲೂಯಾ. ಹೌದಪ್ಪ, ಬರೀ ಸಮಸ್ಯೆ ಅದನ್ನೇ ನೋಡ್ತೀಯ ನೀನು? ದೇವರನ್ನ ನೋಡು. ಒಂದ್ ಫೈನಲ್ ಒಂದು ಮಾತಾಡಿ ಮುಗಿಸ್ಬಿಡ್ತೀನಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದ್ರು? ಸೇವೆಗೋಸ್ಕರ, ಜನರನ್ನ ರಕ್ಷಿಸ್ಲಿಕ್ಕೋಸ್ಕರ, ಜನರಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೋಸ್ಕರ. ಜನ ಅವಮಾನಿಸಿದ್ರ, ನಿನ್ಸಿದ್ರ, ನಂಬದೆ ಹೋದ್ರ, ಈ ಆಳಿಸಿದ್ರ, ಕೆಟ್ಟದಾಗಿ ಯೋಚನೆ ಮಾಡಿದ್ರ, ಏನು ಕೊಡದಂಗ್ ಮಾಡಿದ್ರ, ಗುದ್ದಿದ್ರ, ಎಷ್ಟೆಲ್ಲ ಅವಮಾನ ಪಡಿಸಿದ್ರು ಕೂಡ ಅದನ್ನತ್ರ ದುಡ್ಡಿತ್ತ, ಸ್ಥಳ ಇತ್ತ, ಏನಿರ್ಲಿ. ಆದ್ರೂ ಏನ್ ಪ್ರಯಾಸ ಪಟ್ರು ಅವ್ರು ಗೊತ್ತಾ? ತಂದೆ ಚಿತ್ತವನ್ನ ನೆರವೇರಿಸ್ಲಿಕ್ಕೆ. ಏನ್ ನೆರವೇರಿಸ್ಲಿಕ್ಕೆ? ತೀರಿತು ಅನ್ನೋ ಒಂದು ವಚನ ಶಿಲ್ಬೆ ಮೇಲೆ ಹೇಳ್ತಾರೆ. ಆ ವಚನಕ್ಕೋಸ್ಕರ ಸಂಪೂರ್ಣವಾಗಿ ದೇವರ ಕೆಲಸವನ್ನ ಭೂಲೋಕದಲ್ಲಿ ನಾನು ಮಾಡಿ ಮುಗಿಸಿದ್ದೇನೆ, ಜಯ ಸಾಧಿಸಿದ್ದೇನೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಾವು ಕೂಡ ಅಷ್ಟೇ. ಈ ಪ್ರಪಂಚದ ಎಲ್ಲ ವಿಷಯಗಳನ್ನ ನಾವು ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ತಕ್ಕೋಬೇಕು. ಕಂಪೇರ್ ಅನ್ನ ಮಾಡ್ಕೊಳ್ಳಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮಷ್ಟು ಮೂರ್ಖರು ಯಾರು ಇಲ್ಲ. ನಾನು ಹೇಳೋದು ಅರ್ಥ ಆಗ್ತೈತ? ಅವ್ರ ಹಂಗದಾರೆ, ನಾನು ಹಿಂಗದೀನಿ, ಅವ್ರ ಹಂಗದಾರೆ. ನೀನ್ ಹೆಂಗಾರ ಇರು, ನೀನ್ ದೇವ್ರ ಮಗನ ಹೌದಲ್ಲ? ದೇವ್ರು ನಿನಗೆ ಹಿಂಗ್ ಇಟ್ಟಿದಾನ ಇಲ್ಲ? ಅದರಲ್ಲೇ ಸಂತೋಷ ಪಡ. ನೀ ಅದರಲ್ಲೇ ಸಂತೋಷ. ದೇವ್ರಿಗೆ ಏನು ಬೇಕಾದ್ರೂ ಬದಲಾವಣೆ ಮಾಡ್ಬೋದು, ಆಸಕ್ತಿ ದೇವರಿಗಿದೆ. ಹಲ್ಲೆಲೂಯಾ. ಮಗನ ಮೇಲೆ ಕೈ ಹಾಕ್ಬೇಡ ಅಬ್ರಾಮು. ನಿನ್ನ ಮಗನನ್ನ ಅರ್ಪಿಸ್ಲಿಕ್ಕಾದ್ರೂ ನೀನ್ ಕೈ ತೆಗಿಲಿಲ್ಲ ಅಂದ್ರೆ ಅಷ್ಟು ಪ್ರಾಮಾಣಿಕವುಳ್ಳಂತ ಭಕ್ತ ನೀನು. ಈಗ ನೋಡು, ಅಲ್ಲಿ ಒಂದು ಕುರಿ ಕಾಣ್ತದೆ, ಅದೇ ವಚನ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ನನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಏನಿಂತ? ಆ ಬೆಟ್ಟಕ್ಕೆ ಹೆಂಗ್ ಕುರಿ ಬರ್ಬೇಕು? ಅದು ಅಲ್ಲಿ ಹೆಂಗ್ ಸಿಗಬೇಕು? ಎಲ್ಲಿ ಸಿಕ್ತು ಗೊತ್ತಾ? ಯಾವಾಗ ದೇವರು ಒದಗಿಸ್ತಾನೆ ಅಲ್ಲ ಅಂತ ಹೇಳಿದ್ನೋ ಅಲ್ಲಿ ದೇವರು ಅಷ್ಟೇ. ನೀನ್ ಹೇಳು, ನುಡಿಬೇಕಷ್ಟೇ ನೀನು. ನನ್ನ ಜೀವನದಲ್ಲಿ ಈ ಕಾರ್ಯ ದೇವ್ರು ಮಾಡ್ತಾನೆ. ಮಾಡಲ್ಲ ಅಂತೀರ? ಮಾಡ್ತಾನೆ ಮಾಡ್ತಾನೆ. ಮತ್ತೊಂದ್ಸರಿ ಹೇಳ್ತೀನಿ, ಮಾಡೇ ಮಾಡ್ತಾನೆ. ಇವತ್ತು ಪ್ರಾರಂಭಿಸ್ಕೋಬೇಕು. ಎಲ್ಲ ಸಮಸ್ಯೆಗಳಿಗೆ ಹೇಳಬೇಕು, ಈ ಸಮಸ್ಯೆ ಹೋಗು, ಪರಿಹಾರ ದೇವರಿದ್ದರೆ ನಾವು ಕಳ್ಕೋಬೇಕು. ಒಂದು ವಚನ ಅವನು ಹೋಗಿ ಅದನ್ನು ಹಿಡಿತಂದು ಅದನ್ನೋಗಿ ಆ ಕುರಿನ ತಕೊಂಡು ಬಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡ್ದ. ಆ ಸ್ಥಳಕ್ಕೆ ಯೆಹೋವಾ ಈರೆ ಎಂದು ಹೆಸರಿಟ್ಟನು. ಮುಂದೆ ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಆ ಬೆಟ್ಟದಲ್ಲಿ ದೇವರು ಒದಗಿಸಿದ ಅಂತ ಹೇಳಿ ಇಂದಿನ ತನಕ ಹೇಳ್ತಾರಂತೆ. ಮುಂದೆ ಏನಾಯ್ತು ಗೊತ್ತಾ?
ಯೆಹೋವನ ದೂತನು ಆಕಾಶದೊಳಗಿಂದ 2ನೇ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ ಯೆಹೋವನನ್ನು ನುಡಿದದ್ದನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ನಾನು ಆಶೀರ್ವದಿಸುವೆನು, ಹೆಚ್ಚಿಸುವೆನು. ವಿಶ್ವಾಸ ಇಲ್ದ ಸುಮ್ಮನೆ ಇರ್ತೀನಿ. ನಂಬಿಕೆಯಿಂದ ಹೇಳ್ರ ಸರಿ, ನಾನು ಹೆಚ್ಚಿಸಲ್ಪಡ್ತೀನಿ. ವೆಂಕಪ್ಪಗಿಲ್ಲ, ಯಾರಿಗ್ ಬೇಕು? ಇಷ್ಟೇ ಕೇಳಿದೆ ಅಂತ ಕೇಳ್ರಿ ಬರ್ಮ ನಂಗೆ ಗೊತ್ತಿಲ್ಲ. ಅಂತ ದರ್ಶನ ಡೈರೆಕ್ಟ್ ಆಗಿ ಯಾಕೋ ಬಂದಾನ ದರ್ಶನ ನೋಡ್ಬಿಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ನಮ್ಮನ್ನ ನಾಚಿಕೆ ಪಡಿಸ, ನಮಗೆಲ್ಲವನ್ನ ಒದಗಿಸ್ತಾನೆ. ಒಂದು ವೇಳೆ ದೇವ್ರು ನಿನ್ನನ್ನು ಶೋಧಿಸಿದ್ರೆ, ಸೈತಾನ ನಿನ್ನನ್ನು ಶೋಧಿಸಿದ್ರೆ, ನಿನ್ನ ಶರೀರ ನಿನ್ನನ್ನು ಶೋಧಿಸಿದ್ರೆ, ನೀನ್ ಜಯಿಸ್ಬೇಕಾದ್ರೆ ಯಾರ ಹತ್ರ ಬರ್ಬೇಕು? ದೇವ್ರ ಹತ್ರ. ಫೈನಲ್ ಒಂದು ಮಾತಾಡ್ತೀನಿ. ದೇವರನ್ನ ಬಿಟ್ಟು ನೀನೇನು ಮಾಡಕ್ಕಾಗಲ್ಲ, ನೀನೇನು ಸಾಧಿಸಕ್ಕೆ ಆಗಲ್ಲ. ನಿನಗೊಂದು ವಿಶ್ವಾಸ ಬೇಕು, ನಿನಗೊಬ್ಬ ಪ್ರಾರ್ಥನೆಗೆ ನಿನ್ನ ಸಪೋರ್ಟಿವ್ ಆಗಿ ಒಬ್ಬ ಸೇವಕ ಬೇಕು. ನಿನ್ ಕ್ರಿಸ್ತನಿಗೋಸ್ಕರ ಜೀವಿಸಿದ್ರೆ ಉನ್ನತವಾಗಿ ಆಶೀರ್ವದಿಸಲ್ಪಡ್ತದೆ. ನಾನು ಮಾತು ಹೇಳ್ತೀನಿ, ಅಷ್ಟು ಸಣ್ಣ ವಿಷಯ ಅಲ್ಲ ಪ್ರಭುಗೋಸ್ಕರ ಬದುಕಬೇಕಂತ ಹೇಳಿದ್ರೆ. ಈ ಲೋಕ ನಮಗೆ ಹೆಜ್ಜೆಗೂ ಶೋಧಿಸ್ತಾ ನಮ್ಮನ್ನು ಅವಮಾನ ಪಡಿಸ್ತಾ ಬರ್ತದೆ. ಅದನ್ನೆಲ್ಲ ಕೂಡ ತುಳಿತಾ ಹೋಗ್ಬೇಕು. ದಾವೀದು ಗೊಲಿಯಾತನ ಹೆಂಗ್ ಹೋದ್ನೋ, ಆ ಸೈತಾನನಿಗೆ ಹೇಳಬೇಕು, ಆ ಸವಾಲುಗಳಿಗೆ ಹೇಳಬೇಕು, ಆ ಸಮಸ್ಯೆಗಳಿಗೆ ಹೇಳಬೇಕು, ನಾನು ನಿನ್ನನ್ನ ಯೇಸು ನಾಮದಲ್ಲಿ ಜಯಿಸ್ತೇನೆ. ಯಾರ ನಾಮದಲ್ಲಿ? ಯೇಸು ನಾಮ. ಆ ಗೊಲಿಯಾತನ ನೋಡಿ ಅವನು ಭಯಪಡ್ಲಿಲ್ಲ, ಆ ಶೋಧಕನ ನೋಡಿ ಭಯಪಡ್ಲಿಲ್ಲ. ದೇವರ ಹೆಸರಿನಲ್ಲಿ ನಿನ್ನನ್ನ ಒಡೆದಾಕ್ತೀನಿ ಅಂತ ಹೇಳಿ ಒಡೆದಾಕ. ನಿನ್ನ ಪ್ರತಿ ಸಮಸ್ಯೆಗಳು, ಶೋಧನೆಗಳು ಎಲ್ಲವನ್ನ ಯೇಸು ನಾಮದಲ್ಲಿ